ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದಂತೆ ಧನ್ಯಾಶ್ಚರ್ಯ ಉಪಾಖ್ಯಾನದ ಮರ್ಮವನ್ನ ನಾವು ತಿಳ್ಕೊಂಡ್ವಿ. ದಕ್ಷಿಣಾಭಿಹಿ ಅನ್ನುವ ಶಬ್ದಕ್ಕೆ ದಕ್ಷಿಣ ಅಂದ್ರೆ ಲಕ್ಷ್ಮೀ ದೇವಿಯ ಸಂಪತ್ತಿಗೆ ಅಭಿಮಾನಿಯಾದಂತಹ ರೂಪ ಎಂಬುದಾಗಿ ನೋಡಿದ್ವಿ. ಹಾಗಾಗಿ ಕೃಷ್ಣ ತಾನೊಬ್ಬನೇ ಸರ್ವೋತ್ತಮ ಅಲ್ಲ, ಲಕ್ಷ್ಮೀ ದೇವಿಯ ವೇದಾಭಿಮಾನಿ ರೂಪಕ್ಕಿಂತ ಯಜ್ಞಾಭಿಮಾನಿ ರೂಪ ಬಹಳ ಶ್ರೇಷ್ಠವಾದದ್ದು. ಆ ಯಜ್ಞಾಭಿಮಾನಿ ದೇವ ರೂಪಕ್ಕಿಂತ ದಕ್ಷಿಣಿಗಳಿಗೆ ಅಭಿಮಾನಿ ದೇವತೆಯ ರೂಪ ಮತ್ತು ಶ್ರೇಷ್ಠವಾದದ್ದು. ಯಾಕೆಂದ್ರೆ ವೇದಾಭಿಮಾನಿ ರೂಪ ಭಗವಂತನ ಎದುರಿಗಿದ್ದು ಆತನನ್ನ ವೇದ ಮಂತ್ರಗಳಿಂದ ಸ್ತೋತ್ರ ಮಾಡುವಂಥದ್ದು, ಮತ್ತು ಯಜ್ಞಾಭಿಮಾನಿ ರೂಪ ಭಗವಂತನ ಎಡ ತೊಡೆ ಮೇಲೆ ಕೂತು ಆತನ ಜೊತೆಗಿರುವಂಥದ್ದು. ಆದ್ರೆ ದಕ್ಷಿಣಾಭಿಮಾನಿ ರೂಪ ಏನಿದೆ ಅದು ಭಗವಂತನ ಶರೀರದಲ್ಲೇ ಹಾಸುಹೊಕ್ಕಾಗಿರುವಂಥದ್ದು, ಭಗವಂತನ ಶರೀರದ ಒಂದು ಭಾಗವಾಗಿರುವಂಥದ್ದು. ಹಾಗಾಗಿ ಆ ರೂಪ ಬಹಳ ಶ್ರೇಷ್ಠವಾದದ್ದು ಲಕ್ಷ್ಮೀದೇವಿ ಎಲ್ಲ ರೂಪಗಳಿಗಿಂತ. ಆ ರೂಪದೊಂದಿಗೆ ನಾನು ಸರ್ವೋತ್ತಮ ಎಂಬುದಾಗಿ ಕೃಷ್ಣ ಹೇಳಿದ್ದನ್ನ ನೋಡಿದ್ವಿ. ಹರಿವಂಶದಲ್ಲಿ ಆ ಧನ್ಯಾಶ್ಚರ್ಯ ಉಪಾಖ್ಯಾನ ಇಲ್ಲಿ ಬಂದಿದೆ, ಈಗ ನಾವು ಅದನ್ನು ನೋಡಿದ್ವಿ. ಆದ್ರೆ ತಾತ್ಪರ್ಯ ನಿರ್ಣಯದಲ್ಲಿ ನಾನು ಹಿಂದೆನೇ ಹೇಳಿದ್ದೆ, ನರಕಾಸುರನ ವಧೆಯಕ್ಕಿಂತ ಮೊದಲೇ ಧನ್ಯಾಶ್ಚರ್ಯ ಉಪಾಖ್ಯಾನ ಬಂದು ಹೋಗಿತ್ತು. ಮೊದಲು ಧನ್ಯಾಶ್ಚರ್ಯ ಉಪಾಖ್ಯಾನ ಆಯಿತು. ಆ ಧನ್ಯಾಶ್ಚರ್ಯ ಉಪಾಖ್ಯಾನದ ಕೊನೆಯಲ್ಲಿ ನಾರದರು ಕೃಷ್ಣನ ಸರ್ವೋತ್ತಮತ್ವವನ್ನು ಎಲ್ಲ ರಾಜರಿಗೂ ತಿಳಿಯಪಡಿಸಿ ಅಲ್ಲೇ ಇದ್ದಂತಹ ರುಕ್ಮಿಣಿಗೆ ಪಾರಿಜಾತ ಪುಷ್ಪವನ್ನು ಕೊಟ್ಟರು. ಕೃಷ್ಣನ ಕೈಗೆ ಪಾರಿಜಾತ ಪುಷ್ಪವನ್ನು ಕೊಟ್ಟರು. ಕೃಷ್ಣ ಅದನ್ನ ರುಕ್ಮಿಣಿಗೆ ಕೊಟ್ಟ. ಆ ಸಂಗತಿ ಸತ್ಯಭಾಮಿಗೆ ತಿಳಿದು ಆಕೆ ಅಸೂಯೆ ಪಟ್ಟು ಕೃಷ್ಣ ಆಕೆಯನ್ನ ಸಮಾಧಾನ ಪಡಿಸಿ ನಿನಗೆ ಪಾರಿಜಾತ ವೃಕ್ಷವನ್ನೇ ತಂದು ಕೊಡ್ತೀನಿ ಅಂತ ಹೇಳಿದ. ಅದೇ ಸಂದರ್ಭದಲ್ಲಿ ನರಕಾಸುರನ ಕುಕೃತ್ಯಗಳ ಬಗ್ಗೆ ಋಷಿಗಳು ಕೃಷ್ಣನಿಗೆ ವರದಿ ಮಾಡಿದ್ರು. ಕೃಷ್ಣ ನರಕಾಸುರನ ಸಂಹಾರ ಮಾಡ್ಲಿಕ್ಕೆ ಹೋಗುವಾಗ ಸತ್ಯಭಾಮಿಯನ್ನು ಕರ್ಕೊಂಡು ಹೋಗಿ ನರಕಾಸುರನ ವಧೆಯ ಬಳಿಕ ಸ್ವರ್ಗಕ್ಕೆ ಆಕೆಯನ್ನು ಕರ್ಕೊಂಡು ಹೋಗಿ ಅಲ್ಲಿ ಅದಿತಿ ದೇವಿಯನ್ನ ಇತ್ಯಾದಿಗಳನ್ನ ಭೇಟಿಯಾಗಿ ಅಲ್ಲಿಂದ ಬರುವಾಗ ಪಾರಿಜಾತ ವೃಕ್ಷವನ್ನೇ ಕಿತ್ತುಕೊಂಡು ತಗೊಂಡು ಬಂದಿದ್ದ ಅಂತ ನೋಡಿದ್ವಿ. ಹೀಗೆ ನರಕಾಸುರನ ವಧೆಯಕ್ಕಿಂತ ಮೊದಲು ನಡೆದಂತಹ ಘಟನೆ ಅದು ನಿರ್ಣಯದಲ್ಲಿ. ಆದ್ರೆ ಹರಿವಂಶದಲ್ಲಿ ಇಲ್ಲಿ ಬಂದಿದ್ದರಿಂದ ಈಗ ಅದನ್ನ ಹೇಳಿದೆ ಅಷ್ಟೆ. ಇದಾದ ಬಳಿಕ ತಾತ್ಪರ್ಯ ನಿರ್ಣಯದಲ್ಲಿ ಇರುವಂತಹ ಘಟನೆ ಏನಂದ್ರೆ ಖಾಂಡವನ ದಹನ. ಖಾಂಡವನವನ್ನ ಕೃಷ್ಣ ಮತ್ತು ಅರ್ಜುನರಿಬ್ಬರು ಕೂಡಿ ಸುಟ್ಟು ಹಾಕಿದ್ದಂತಹ ಘಟನೆ ಇದೆ. ಆದ್ರೆ ಹರಿವಂಶದಲ್ಲಿ ಆಗಲಿ ಭಾಗವತದಲ್ಲಾಗಲಿ ಆ ಘಟನೆ ಕಾಣಿಸ್ತಿಲ್ಲ, ಅಥವಾ ನನ್ನ ಸಮೇತ ಇರುವಂತಹ ಆ ಹರಿವಂಶದಲ್ಲಿ ಮತ್ತು ಭಾಗವತದಲ್ಲಿ ಅದಿಲ್ಲ. ಬೇರೆ ಭಾಗವತದಲ್ಲಿ ಎಲ್ಲಾದ್ರೂ ಇದ್ದಿರಬಹುದು, ಇವೆರಡರಲ್ಲಿ ಅದು ಇಲ್ಲ. ಆದ್ರಿಂದ ಆ ಖಾಂಡವನ ಪ್ರಸ್ತಾವವನ್ನು ಮಾತ್ರ ಇಲ್ಲಿ ಮಾಡಿದ್ದೇನೆ. ಮುಂದೆ ಮಹಾಭಾರತವನ್ನು ವಿವರವಾಗಿ ನೋಡುವಾಗ ಆ ಖಾಂಡವನ ದಹನವನ್ನು ವಿವರವಾಗಿ ನೋಡಬಹುದು. ಅದರ ಮುಂದೆ ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತಹ ಘಟನೆ ಏನಿದೆ ಅಂದ್ರೆ ಸೆಮಂತ ಪಂಚಕ ಕ್ಷೇತ್ರದಲ್ಲಿ ಯಾದವರು, ಕೌರವರು ಮತ್ತು ಕೃಷ್ಣ ಇತ್ಯಾದಿಗಳು ಎಲ್ಲರೂ ಕೂಡ ಸೇರಿದಂತ ಘಟನೆ. ಭಾಗವತದಲ್ಲಿ ಆ ಘಟನೆ ಇದೆ, ಹರಿವಂಶದಲ್ಲಿ ಆ ಘಟನೆ ಇದ್ದಂತೆ ಕಾಣೋದಿಲ್ಲ. ಸಮಂತ ಪಂಚಕ ಕ್ಷೇತ್ರ ಅಂದ್ರೆ ಇವತ್ತಿನ ಕುರುಕ್ಷೇತ್ರ ಏನಿದೆ, ಕುರುಕ್ಷೇತ್ರಕ್ಕೆ ಹಿಂದೊಮ್ಮೆ ಸಮಂತ ಪಂಚಕ ಕ್ಷೇತ್ರ ಅಂತ ಕರೀತಿದ್ರು. ಭಾಗವತದ 10ನೇ ಸ್ಕಂದದ 82ನೇ ಅಧ್ಯಾಯದಲ್ಲಿ ಅದರ ವಿವರಣೆ ಇದೆ. ಶುಕಮುನಿಗಳು ಪರೀಕ್ಷಿತರಾಗಿ ಹೇಳಿ ಪ್ರಾರಂಭ ಮಾಡಿದರು. ದ್ವಾರಕೆಯಲ್ಲಿ ಬಲರಾಮಕೃಷ್ಣರಿದ್ದಾಗ ಒಮ್ಮೆ ಒಂದು ಭಯಂಕರವಾದಂತಹ ಪೂರ್ಣ ಸೂರ್ಯಗ್ರಹಣ ಬಂದಿತ್ತು. ಪೂರ್ಣ ಸೂರ್ಯಗ್ರಹಣ ಬಂದಾಗ ಆ ಸೂರ್ಯಗ್ರಹಣ ಆಗುವುದಕ್ಕಿಂತ ಮೊದಲೇ ಶ್ರೇಯಸ್ಪ್ರಾಪ್ತಿಗಾಗಿ ಬಲರಾಮ ಮತ್ತು ಕೃಷ್ಣರಿಬ್ಬರು ಕೂಡ ಎಲ್ಲ ಯಾದವರನ್ನು ಕರೆದುಕೊಂಡು ಸಮಂತ ಪಂಚಕ ಕ್ಷೇತ್ರಕ್ಕೆ ಹೋದ್ರು. ಅದಕ್ಕೆ ಸಮಂತ ಪಂಚಕ ಕ್ಷೇತ್ರ ಅಂತ ಯಾಕೆ ಕರೀತಾರೆ ಅದನ್ನು ಭಾಗವತದಲ್ಲಿ ವರ್ಣನೆ ಮಾಡಿದ್ದಾರೆ. ಹಿಂದೆ ಪರಶುರಾಮ ಶಸ್ತ್ರಧಾರಿಯಾಗಿ ಭೂಮಂಡಲವನ್ನು 21 ಬಾರಿ ಸಂಚಾರ ಮಾಡಿ ದೂರವಾದಂತಹ ಎಲ್ಲ ಕ್ಷತ್ರಿಯರನ್ನು ತರಿದು ಹಾಕಿದೆ. ಅದು ನಮ್ಗೆ ಗೊತ್ತಿದೆ. ತರಿದು ಹಾಕಿದ್ಮೇಲೆ ಆ ರಾಜರ ರಕ್ತದ ಕೋಡಿಯಿಂದ 5 ಸರೋವರಗಳನ್ನು ನಿರ್ಮಾಣ ಮಾಡಿದೆ. 5 ಸರೋವರಗಳು ನಿರ್ಮಾಣ ಆಗುವಷ್ಟು ರಕ್ತ ಅಲ್ಲಿ ಹರಿದಿತ್ತು. 5 ಸರೋವರಗಳನ್ನು ನಿರ್ಮಾಣ ಮಾಡಿದ. ಆ ಸರೋವರಗಳು ಸಮಂತ ಅಂದ್ರೆ ಸುತ್ತಲೂ, ಪಂಚಕ ಅಂದ್ರೆ 5 ಸರೋವರಗಳು. ಹೀಗಿದ್ದರಿಂದ ಅದಕ್ಕೆ ಸಮಂತ ಪಂಚಕ ಕ್ಷೇತ್ರ ಅಂತ ಕರೀತಾರೆ. ಬಹಳ ಪವಿತ್ರವಾದಂತಹ ಕ್ಷೇತ್ರಗಳು. ಸಾಮಾನ್ಯ ಮನುಷ್ಯನೊಬ್ಬ ಯಾವುದಾದ್ರೂ ಒಂದು ಅಂತ ದೋಷವನ್ನು ಮಾಡಿದ್ರೆ ಅದಕ್ಕೆ ಪರಿಹಾರವಾಗಿ ಏನು ಪ್ರಾಯಶ್ಚಿತ್ತ ಮಾಡ್ಕೋತಾನಲ್ಲ, ಅದರಂತೆ ತಾನೂ ಕೂಡ ಜಗತ್ತಿನ ಹಿತಕ್ಕಾಗಿಯೇ ಕ್ಷತ್ರಿಯರನ್ನು ಸಂಹರಿಸಿದ. ಆದರೂ ಕೂಡ ಅದರಿಂದ ಬರಬಹುದಾದಂತಹ ಅಲ್ಪ ಸ್ವಲ್ಪ ದೋಷ ಏನಾದರೂ ಇದ್ರೆ
ಅದು ಹೋಗಲಿ ಅನ್ನುವ ಕಾರಣಕ್ಕಾಗಿ ತಾನು ಪ್ರಯತ್ನ ಮಾಡುವವನಂತೆ ತೋರಿಸ್ಕೊಂಡು ಆ ಸಮಂತ ಪಂಚ ಕ್ಷೇತ್ರಗಳನ್ನ ಸೃಷ್ಟಿ ಮಾಡಿದ. ಅಂತ ಕ್ಷೇತ್ರದಲ್ಲಿ ಸೂರ್ಯಗ್ರಹಣ ಸಂದರ್ಭದಲ್ಲಿ ಪ್ರಪಂಚದ ಎಲ್ಲ ಜನರು ಬಂದರು, ಬಹಳ ಜನ ಅಲ್ಲಿ ಸೇರಿದ್ರು ಅಂತ ಹೇಳ್ತದೆ ಭಾಗವತ. ಲೋಕ ಶಿಕ್ಷಣಕ್ಕಾಗಿ ಅಂತ ಒಂದು ಕೆಲಸವನ್ನು ಮಾಡಿದ್ದ ಪರಶುರಾಮ. ಭರತ ವರ್ಷದ ಸಮಸ್ತ ಪ್ರಜೆಗಳು ಕೂಡ ಕುರುಕ್ಷೇತ್ರಕ್ಕೆ ಆಗಮಿಸಿದ್ರಂತೆ. ಯದುವಂಶೀಯರಾದಂತಹ ಅಕ್ರೂರ, ವಸುದೇವ, ಉಗ್ರಸೇನ, ಗದ, ಪ್ರದ್ಯುಮ್ನ, ಸಾಂಬ ಮೊದಲಾದವರು ತಮ್ಮ ತಮ್ಮ ಪಾಪಗಳನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕಾಗಿ ಕುರುಕ್ಷೇತ್ರಕ್ಕೆ ಆಗಮಿಸಿದ್ರು. ಪ್ರದ್ಯುಮ್ನ ಮಗನಾದಂತಹ ಅನಿರುದ್ಧ ಮತ್ತು ಕೃತವರ್ಮ, ಶುಕ, ಸಾರಣ ಇತ್ಯಾದಿಗಳೆಲ್ಲರೂ ಕೂಡ ಬಂದಿದ್ರು. ಕೆಲವರು ರಥಗಳ ಮೇಲೆ ಬಂದರು, ಕೆಲವರು ಕುದುರೆಗಳ ಮೇಲೆ, ಕೆಲವರು ಆನೆಗಳ ಮೇಲೆ ಬಂದರು, ತಮ್ಮ ಪತ್ನಿಯರನ್ನು ಕರೆದುಕೊಂಡು ಬಂದರು. ಈ ದ್ವಾರಕಾ ನಗರದ ರಕ್ಷಣೆಗಾಗಿ ಕೆಲವರನ್ನ ಅಲ್ಲೇ ಬಿಟ್ಟರು ಅಂತ ಹೇಳ್ತದೆ ಹರಿವಂಶ. ಪ್ರದ್ಯುಮ್ನ ಮಗನಾದಂತಹ ಅನಿರುದ್ಧ, ಯದುವೀರದ ಸೇನಾಪತಿ ಆದಂತಹ ಕೃತವರ್ಮ, ಸುಚಂದ್ರ, ಶುಕ ಮತ್ತು ಸಾರಣ ಇವರೇ ಮೊದಲಾದವರು ದ್ವಾರಕಾ ನಗರದಲ್ಲಿ ಉಳಿದುಕೊಂಡ್ರು ಅದರ ರಕ್ಷಣೆಗಾಗಿ. ಉಳಿದವರೆಲ್ಲರೂ ಹೋದರು. ಈ ರೀತಿಯಾಗಿ ದೇವತೆಗಳಿಗೆ ಸದಸ್ಯರಾದಂತಹ ಆ ಯದುವೀರರೆಲ್ಲರೂ ತಮ್ಮ ತಮ್ಮ ಪತ್ನಿಯರೊಂದಿಗೆ ಸಮಂತ ಪಂಚಕ ಕ್ಷೇತ್ರಕ್ಕೆ ಬಂದು ಏಕಾಗ್ರಚಿತ್ತರಾಗಿ ಆ ಪುಣ್ಯ ತೀರ್ಥದಲ್ಲಿ ಸ್ನಾನ ಮಾಡಿದರು ಮತ್ತು ಉಪವಾಸದಿಂದ ಇದ್ದು ಗ್ರಹಣದ ಪುಣ್ಯ ಕಾಲವನ್ನು ನಿರೀಕ್ಷೆ ಮಾಡ್ತಾ ಇದ್ರು. ಗ್ರಹಣ ಯಾವಾಗ ಪ್ರಾರಂಭ ಆಗ್ತದೆ ಅಂತ ನೋಡ್ಬೇಕಂತ ಹೇಳಿ. ಸೂರ್ಯಗ್ರಹಣ ಪ್ರಾರಂಭ ಆಗ್ತಿದ್ದಂತೆ ಶಾಸ್ತ್ರೋಕ್ತ ರೀತಿಯಾಗಿ ಯದುವೀರರು ವಸ್ತ್ರಗಳನ್ನ, ಪುಷ್ಪಮಾಲಿಕೆಗಳನ್ನ ಮತ್ತು ಸುವರ್ಣದ ಹಾರಗಳನ್ನ ಇತ್ಯಾದಿಗಳ ಸಮೇತವಾಗಿ ಗೋವುಗಳನ್ನ ಜ್ಞಾನಿಗಳಾದಂತಹ ಬ್ರಾಹ್ಮಣರಿಗೆ ದಾನ ಮಾಡಿದರು. ಗ್ರಹಣ ಮೋಕ್ಷ ಆದ ಬಳಿಕ ಅವರೆಲ್ಲರೂ ಕೂಡ ಮತ್ತೊಮ್ಮೆ ಆ ಸಮಂತಕ ಪಂಚ ಕ್ಷೇತ್ರದಲ್ಲಿ ಕುಂಡಗಳಲ್ಲಿ 5 ಸರೋವರಗಳು ಅಲ್ಲಿ ವಿಧಿವತ್ತಾಗಿ ಸ್ನಾನ ಮಾಡಿದರು. ಅದಾದ್ಮೇಲೆ ಭೋಜನದ ತಯಾರಿ ಆಯಿತು. ಎಲ್ಲ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ತಾವು ಕೂಡ ಭೋಜನ ಮಾಡಿದರು. ಮತ್ತು ಏನ್ ಕೇಳ್ಕೊಂಡ್ರಂದ್ರೆ ಅವರಿಗೆ ಬೇರೆ ಏನು ಕೋರಿಕೆ ಇರಲಿಲ್ಲ. ಯಾದವರಿಗೆ ಕೃಷ್ಣನೇ ನಮ್ಮ ಜೊತೆಗಿದ್ದಾನೆ, ಆ ಕೃಷ್ಣನ ಪಾದಾರವಿಂದಗಳಲ್ಲಿ ನಮಗೆ ಅಚಲವಾದಂತಹ ಭಕ್ತಿ ಇರಲಿ ಎಂಬುದಾಗಿ ಆ ಬ್ರಾಹ್ಮಣರನ್ನ ಕೇಳ್ಕೊಂಡ್ರು. ಇಂಥ ವರ ಕೊಡಿ ನಮಗೆ ಅಂತ ಕೇಳ್ಕೊಂಡ್ರು. ಬ್ರಾಹ್ಮಣರ ಆಶೀರ್ವಾದ ಮಾಡಿದ ನಂತರ ಬ್ರಾಹ್ಮಣರ ಅನುಮತಿಯನ್ನು ಪಡೆದು ತಾವು ಭೋಜನ ಮಾಡಿದರು. ಭೋಜನ ಮಾಡಿ ಅಲ್ಲಿ ಸುತ್ತಮುತ್ತಲೇನೋ ತಣ್ಣಗಿನ ನೆರಳನ್ನು ಕೊಡುವಂತಹ ಗಿಡಗಳಿದ್ದವು. ಆ ಗಿಡಗಳ ಬುಡದಲ್ಲಿ ತಮಗೆ ಬೇಕಾದಂತಹ ಶಿಬಿರಗಳನ್ನು ಹಾಕಿಕೊಂಡು ಅಲ್ಲಿ ವಿಶ್ರಾಂತಿ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಭೋಜನೋತ್ತರ ವಿಶ್ರಾಂತಿಗಾಗಿ ಭುಕ್ತಾಯಾಸ ಪರಿಹಾರ ಆದ್ಮೇಲೆ ಅವರೆಲ್ಲರೂ ಎದ್ದು ಕೂತ್ಕೊಂಡ್ರು. ಎದ್ದು ಕೂತ್ಕೊಂಡ ಮೇಲೆ ನಮ್ಮಂತೆ ಈ ಸಮಂತ ಕ್ಷೇತ್ರಕ್ಕೆ ಮತ್ತೆ ಯಾರು ಬಂದಿದ್ದಾರೆ ಅಂತ ಸುತ್ತಮುತ್ತಲು ಕಣ್ಣು ಹಾಕಿದ್ರು. ಅಲ್ಲಿ ತನಕ ಬೇರೆ ಯಾರನ್ನು ಮಾತಾಡ್ತಿಲ್ಲ. ಪುಣ್ಯ ಕರ್ಮಗಳಲ್ಲಿ ಜಪ, ಧ್ಯಾನ, ಪಾರಾಯಣ ಇತ್ಯಾದಿಗಳಲ್ಲಿ ಆಸಕ್ತರಾಗಿದ್ರು. ಇದೆಲ್ಲ ಆದ ಬಳಿಕ ಯಾರ್ಯಾರು ಬಂದಿದ್ದಾರೆ ಅಂತ ಸುತ್ತಮುತ್ತಲು ನೋಡಿದ್ರು. ಮತ್ಸ್ಯ, ಉಶೀನರ, ಕೋಸಲ, ವಿದರ್ಭ, ಕುರು, ಸಂಜಯ ಮೊದಲಾದಂತಹ ರಾಜರಲ್ಲಿ ಬಂದಿದ್ರು. ಮದ್ರ, ಕುಂತಿ, ಅನರ್ಥ, ಕೇರಳ ಮೊದಲಾದಂತಹ ದೇಶದ ರಾಜರು. ಕೆಲವು ಮಿತ್ರ ರಾಜರನ್ನು ನೋಡಿದ್ರು, ಶತ್ರು ರಾಜರನ್ನು ನೋಡಿದ್ರು. ಅದಲ್ಲದೆ ಇಲ್ಲಿ ಯಾದವರು ಮಾತ್ರ ಬಂದಿರಲಿಲ್ಲ. ಅನರ್ಥದೇ ಈ ಮಥುರಾನಗರದ ಸುತ್ತಮುತ್ತಲು ನಂದಗೋಪ ಮೊದಲಾದವರು ಇದ್ರಲ್ಲ, ಅವರೇನು ದ್ವಾರಕಾ ನಗರಕ್ಕೆ ಬಂದಿರಲಿಲ್ಲ. ನಂದಗೋಪ, ಯಶೋದೆ ಅವರೆಲ್ಲರೂ ಕೂಡ ಅಲ್ಲೇ ಇದ್ರು. ಅವರು ಆ ಕುರುಕ್ಷೇತ್ರಕ್ಕೆ ಅಂದ್ರೆ ಸಮಂತ ಪಂಚಕ ಕ್ಷೇತ್ರಕ್ಕೆ ಬಂದಿದ್ರು. ಬಹಳ ದಿವಸದ ನಂತರ ಈ ಭೇಟಿ ಮಾಡಿದ್ರಿಂದ ಯಾದವರು ಮತ್ತು ಗೋಪಾಲರೆಲ್ಲರೂ ಕೂಡ ಆನಂದ ಸಾಗರದಲ್ಲಿ ಮುಳುಗಿ ಹೋದ್ರು. ಅನ್ಯೋನ್ಯವಾಗಿ ಪರಸ್ಪರ ಕುಶಲ ಪ್ರಶ್ನೆಯನ್ನು ಮಾಡಿಕೊಂಡ್ರು. ಯದುಸ್ತ್ರೀಯರು ಮತ್ತು ಗೋಪಸ್ತ್ರೀಯರು ಬಹಳ ಕಾಲದ ನಂತರ ಭೇಟಿಯಾಗಿದ್ದರಿಂದ ಅವರು ಪರಸ್ಪರ ಮಾತಾಡಿಕೊಂಡ್ರು. ಹಿರಿಯರಾದವರಿಗೆ ಕಿರಿಯರಾದವರು ನಮಸ್ಕಾರ ಮಾಡಿದ್ರು, ಹಿರಿಯರಾದವರು ಆಶೀರ್ವಾದ ಮಾಡಿದ್ರು, ಕಿರಿಯರಾದವರು ಯೋಗಕ್ಷೇಮವನ್ನು ವಿಚಾರಿಸಿಕೊಂಡ್ರು. ಅದಾದ್ಮೇಲೆ ಅಲ್ಲಿ ಕುಂತಿದೇವಿ ಕೂಡ ಬಂದಿದ್ಲು. ಕುಂತಿ ತನ್ನ ಮಕ್ಕಳನ್ನ ಕರೆದುಕೊಂಡೇ ಅಲ್ಲಿಗೆ ಬಂದಿದ್ಲು ಎಂಬುದಾಗಿ ಭಾಗವತದಲ್ಲೂ ಇದೆ ಮತ್ತು ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಇದೆ. ಸಮಂತ ಪಂಚಕ ಅಂತಂದ್ರೆ ತಾತ್ಪರ್ಯ ನಿರ್ಣಯ ಹೇಳುವಂತೆ ಸಮಂತ ಎಂದರೆ ಸಮೇತಾನಾಂ ಅಂತಹ ಎಲ್ಲ ದುಷ್ಟ ರಾಜರ ಅಂತ ಅಲ್ಲಿ ಆಯ್ತಾದ್ರಿಂದ ಅದಕ್ಕೆ ಸಮಂತ ಪಂಚಕ ಕ್ಷೇತ್ರ. ಕೆಲವರು ಅದಕ್ಕೆ ಸ್ಯಮಂತ ಪಂಚಕ ಅನ್ನೋದು ಇದೆ. 2 ಥರ ಅನ್ಬಹುದು. ಸಮಂತ ಪಂಚಕ ಮತ್ತು ಸ್ಯಮಂತ ಪಂಚಕ, ಹೀಗೆ 2 ಥರ ಅನ್ಬಹುದು. ಪಾಂಡವರು ಕೂಡ ತಮ್ಮ ಪತ್ನಿ ಪುತ್ರ ಸಮೇತರಾಗಿ ಮತ್ತು ತಾಯಿ ಅಂತ ಕುಂತಿಯೊಂದಿಗೆ ಅಲ್ಲಿಗೆ ಹೋದ್ರು. ನಂದಗೋಪ ಮತ್ತು ಯಶೋಧೆಯರು ಕೂಡ ಬಂದಿದ್ರು. ತಥೈವ ನಂದಗೋಪಕಃ ಸದಾರ ಗೋಪ ಗೋಪಿಕಃ ಮುನೀಶ್ವರಾಶ್ಚ ಸರ್ವತಃ ಸಮೀಯುರತ್ರ
ಚ ಪ್ರಜಾಹ. ಅಲ್ಲಿ 3 ರೂಪದಿಂದ ಹರಿ ಸ್ವಯಂ ಇದ್ದ ಎಂಬುದಾಗಿ ಹೇಳ್ತದೆ ಶಾಸ್ತ್ರೀಯ ನಿರ್ಣಯ. ಯಾವ್ಯಾವ ರೂಪದಿಂದ ಅಂದ್ರೆ ಪರಶುರಾಮ ರೂಪದಿಂದ ಮತ್ತು ವೇದವ್ಯಾಸ ರೂಪದಿಂದ ಮತ್ತು ಕೃಷ್ಣನ ರೂಪದಿಂದ. ಹೀಗಿದ್ದಂತ ಕೃಷ್ಣನ ಹರಿಯ ಬಳಿಗೆ ಹೋಗಿ ಆ ಹರಿಯನ್ನು ಅವರೆಲ್ಲರೂ ಕೂಡ ಆರಾಧನೆ ಮಾಡಿದ್ರು. ಅವಾಗ ಅಲ್ಲಿ ಬಂದಂತ ಗ್ರಹಣ ಯಾವುದಂದ್ರೆ ರಾಮಶ್ರದ ತೀರ್ಥ ಅಂತದ್ದು. ಆ ರಾಮಶ್ರದ ತೀರ್ಥದಲ್ಲಿ ಸೂರ್ಯಗ್ರಹಣ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಸ್ನಾನ ಮಾಡಿದ್ರು ಎಂಬುದಾಗಿ ಶಾಸ್ತ್ರೀಯ ನಿರ್ಣಯ ತಿಳಿಸ್ತದೆ. ಈ ಭಾಗವತದಲ್ಲಿ ಇವತ್ತು ಉತ್ತರ ಭಾರತದಲ್ಲಿ ನಾವೇನು ಭಾಗವತ ನೋಡ್ತೀವಲ್ಲ, ಉತ್ತರ ಭಾರತದ ಪಾಠಾನುಸಾರ ಭಾಗವತ, ಅದರಲ್ಲಿ ಈ ಸಮಂತ ಪಂಚಕ ಕ್ಷೇತ್ರಕ್ಕೆ ಯಾದವರು ಕೌರವರು ಇವರೆಲ್ಲರೂ ಬಂದ ಘಟನೆ ಏನಿದೆ, ಇದು ಜರಾಸಂಧನ ವಧೆ ಮತ್ತು ರಾಜಸೂಯಾಗ ಇತ್ಯಾದಿ ಎಲ್ಲ ಆದ ಬಳಿಕ ಅದರ ವರ್ಣನೆ ಇದೆ. ಆದ್ರೆ ಒಂದು ವ್ಯಾಖ್ಯಾನದ ಪ್ರಕಾರ ರಾಜಸೂಯಾಗದಕ್ಕಿಂತ ಮೊದಲೇ ಈ ಘಟನೆ ನಡೆದಿರಬೇಕು ಅಂತ ವರ್ಣನೆ ಮಾಡ್ತಾರೆ. ಯಾಕೆಂತಂದ್ರೆ ಈ ರಾಜಸೂಯಾಗ ಇತ್ಯಾದಿಗಳೆಲ್ಲ ಆದಮೇಲೆ ಆ ಕೌರವರಿಗೆ ಪಾಂಡವರ ಬಗ್ಗೆ ಬಹಳ ಅಸೂಯೆ ಉಂಟಾಗಿತ್ತು, ದ್ವೇಷ ಉಂಟಾಗಿತ್ತು. ಹಾಗಾಗಿ ಆ ಕೌರವರು ಪಾಂಡವರು ಎಲ್ಲರೂ ಕೂಡ ಅಲ್ಲಿ ಸೇರೋದು ಸಾಧ್ಯವಿರಲಿಲ್ಲ. ಹಾಗಾಗಿ ಇನ್ನೂ ರಾಜಸೂಯಾಗ ಆಗಿರಲಿಲ್ಲ. ಪಾಂಡವರ ಸಂಪತ್ತಿನ ಪ್ರದರ್ಶನ ನೋಡಿ ಕೌರವರು ಇನ್ನೂ ಕೂಡ ಹೊಟ್ಟೆ ಕಿಚ್ಚು ಪಟ್ಕೊಂಡಿರಲಿಲ್ಲ. ಇನ್ನೂ ಅವರಿಗೆ ಸ್ವಲ್ಪ ಮಟ್ಟಿನ ಸೌಹಾರ್ದ ಉಳಿದಿತ್ತು. ಅಂತೂ ರಾಜಸೂಯಕ್ಕಿಂತ ಮೊದಲು ಈ ಘಟನೆ ನಡೆದಿತ್ತು ಅಂತ ಒಂದು ಯಾವುದೋ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಕೆಲವು ವ್ಯಾಖ್ಯಾನಕಾರ. ಅಲ್ಲಿ ಕುಂತಿದೇವಿ ವಸುದೇವ ಮೊದಲಾದಂಥ ತನ್ನ ಸಹೋದರರನ್ನು ನೋಡಿದ್ಲು, ತಂಗಿಯಂದಿರನ್ನ, ಅವರ ಮಕ್ಕಳನ್ನ, ತಂದೆ ತಾಯಿಗಳನ್ನ ನೋಡಿದ್ಲು, ಸೋದರರ ಪತ್ನಿಯರನ್ನು ನೋಡಿದ್ಲು, ಸರ್ವೇಶ್ವರನ ಅಂತ ಕೃಷ್ಣನನ್ನು ನೋಡಿದ್ಲು. ನೋಡಿದ್ಮೇಲೆ ಅವಳು ತನ್ನ ದುಃಖವನ್ನು ವಸುದೇವನ ಜೊತೆಗೆ ಹೇಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ಲು. ವಸುದೇವನನ್ನ ಬಹಳ ದಿವಸ ಆದ್ಮೇಲೆ ಆಕೆ ಭೇಟಿ ಮಾಡಿದ್ಲು. ಕುಂತಿ ತನ್ನ ದುಃಖವನ್ನು ಹೇಳ್ಕೊಂಡಂತೆ, ಪೂಜ್ಯನ ಸಹೋದರನೇ, ನಿಶ್ಚಯವಾಗಿ ನಾನು ಬಹಳ ಅದೃಷ್ಟಹೀನಳು. ಯಾಕೆಂದ್ರೆ ಎಂಥ ದೊಡ್ಡ ಆಪತ್ತಿನಿಂದ ನಾನು ಸಿಕ್ಕಿಬಿದ್ದಿದ್ದೆ. ನಾನು ಆಪತ್ತಿನಲ್ಲಿ ಸಿಕ್ಕಿಬಿದ್ದಾಗ ನೀವು ನನ್ನ ಕುಶಲದ ಬಗ್ಗೆ ಏನಾದರೂ ಪ್ರಶ್ನೆ ಮಾಡಿದ್ರೆ ಏನೂ ಮಾಡಲಿಲ್ಲ. ಅವಳಿಗೆ ಏನು ಆಪತ್ತು ಬಂದಿತ್ತಂದ್ರೆ, ಅವಳ ಮಕ್ಕಳೇನೋ ವನವಾಸಕ್ಕೆ ಹೋಗಿರ್ಲಿಲ್ಲ ಇನ್ನೂ. ಆದ್ರೆ ಅವಳು ತನ್ನ ಗಂಡನ ಕಳ್ಕೊಂಡಿದ್ಲಲ್ಲ, ಕಳ್ಕೊಂಡು ಏಕಾಂಗಿಯಾಗಿ 5 ಜನ ಮಕ್ಕಳನ್ನ ಸಾಕಿ ಸಲಹಿದ್ಲಲ್ಲ, ಅದು ಅವಳಿಗೆ ದೊಡ್ಡ ಸಂಕಟ ಆಗಿತ್ತು. ಆ ಕಡೆ ಆ ಕೌರವರು ಪಾಂಡವರನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಪಡ್ತಿದ್ರು. ಇಂಥ ಒಂದು ಭಯದಲ್ಲಿ ಆಕೆ ದಿನಗಳನ್ನು ಕಳೀತಾ ಇತ್ತು ಎಂಬುದಾಗಿ ಮಹಾಭಾರತದಲ್ಲಿ ನೋಡ್ತೀವಿ. ಇದು ಆಕೆಗೆ ದೊಡ್ಡ ದುಃಖದ ವಿಷಯ ಆಗಿತ್ತು. ನೀವು ನನ್ನ ಮದುವೆ ಮಾಡಿಕೊಟ್ಬಿಟ್ರಿ, ಮುಂದೆ ನಾನು ಹೇಗಿದ್ದೀನಿ ಅಂತ ವಿಚಾರಣೆ ಮಾಡಲಿಲ್ಲಲ್ಲ ನೀವು ಅಂತ ಆ ತವರು ಮನೆಯವರನ್ನ ಆಕೆ ಸಾಮೂಹಿಕವಾಗಿ ತರಾಟೆ ಇಟ್ಕೊಂಡ್ಲು. ಅಣ್ಣನನ್ನ, ತಂದೆ ತಾಯಿಯಂದ್ರನ್ನ, ಎಲ್ಲರನ್ನೂ ಕೂಡ. ನೀವ್ಯಾರು ನನ್ನ ಸಮಾಚಾರವನ್ನು ಪ್ರಶ್ನೆ ಮಾಡಲೇ ಇಲ್ಲ, ಸ್ಮರಣೆಯೇ ಮಾಡಲಿಲ್ಲ. ಅದು ಜಗತ್ತಿನ ರೀತಿ ಅಂತಾಳೆ ಕುಂತಿ. ಏನಂದ್ರೆ ದೈವ ಯಾರಿಗೆ ವಿರುದ್ಧವಾಗಿರ್ತದೆ, ಯಾರು ಅದೃಷ್ಟದಿಂದ ವಿಹೀನರಾಗಿರ್ತಾರೆ ಅವರನ್ನು ಎಲ್ಲರೂ ಮರೆತು ಬಿಡ್ತಾರೆ. ಅವ್ರ ತಂದೆ ತಾಯಿಗಳು ಮರೀತಾರೆ, ಅಣ್ಣ ತಮ್ಮಂದ್ರು ಮರೀತಾರೆ, ಸ್ನೇಹಿತರು ಮರೀತಾರೆ. ಹಾಗಾಗಿ ಅವ್ರು ಏಕಾಂಗಿ ಆಗಿಬಿಡ್ತಾರೆ. ಹೀಗೆ ನನ್ನನ್ನು ನೀವು ಏಕಾಂಗಿಯನ್ನಾಗಿ ಬಿಟ್ಟು ಬಿಟ್ರಿ ಅಂತ ಆ ಕುಂತಿ ತನ್ನ ದುಃಖವನ್ನು ತೋಡ್ಕೊಂಡ್ಲು. ಆಗ ವಸುದೇವ ಹೇಳಿದ, ನನ್ನಲ್ಲಿ ಅಥವಾ ನಮ್ಮಲ್ಲಿ ಯಾರಲ್ಲೂ ಕೂಡ ನೀವು ದೋಷವನ್ನು ನೆನೆಸಬೇಡ. ಯಾಕೆಂದ್ರೆ ನಾವೆಲ್ಲರೂ ಕೂಡ ದೈವದ ಕೈಯಿನ ಆಟದ ಗೊಂಬೆಗಳು. ನಿನಗೆ ಮತ್ತು ನಿನ್ನ ಮಕ್ಕಳಿಗೆ ಹೇಗೆ ಕೌರವರ ಭಯ ಇತ್ತಲ್ಲ, ಹಾಗೆ ನಮಗೆ ಕಂಸನ ಭಯ ಇತ್ತು. ಕಂಸ ಪ್ರತಾಪಿತಾ ಸರ್ವೇ ವಯಂ ಯಾತಾಹ ದಿಶಂ. ಜೀವ ಉಳಿಸ್ಕೊಳ್ಳೋದು ನಮಗೆ ಸಾಕಾಗಿತ್ತು. ನನಗೆ, ನಂದಗೋಪನಿಗೆ ಮತ್ತು ನನ್ನ ಮಕ್ಕಳಾದಂಥ ಕೃಷ್ಣ ಬಲರಾಮನಿಗೆ ನಾವು ಯಾವ್ಯಾವುದೋ ದಿಕ್ಕಿನಲ್ಲಿ ವೇಷ ಮರೆಸಿಕೊಂಡಿದ್ದು ಏನೇನೋ ಉಪಾಯವನ್ನು ಹೂಡಿ ನಮ್ಮ ಜೀವವನ್ನು ಉಳಿಸ್ಕೊಂಡ್ವಿ. ನಾವು ಭಗವಂತನ ಕೈಯಲ್ಲಿನ ಆಟದ ಗೊಂಬೆಗಳಿದ್ದಂತೆ, ಅವನು ಆಡಿಸಿದಂತೆ ನಾವು ಆಡ್ತೀವಿ. ಹಾಗಾಗಿ ಈಗ ನಾವು ಭಗವಂತನ ಕೃಪೆಯಿಂದ ಸ್ವಲ್ಪ ಮಟ್ಟಿನ ಸುಖವನ್ನು ಹೊಂದಿದ್ವಿ. ಹಾಗಾಗಿ ನಿನ್ನ ಕಷ್ಟ ಸುಖಗಳನ್ನು ವಿಚಾರಿಸ್ಕೊಳ್ಳಿಕ್ಕೆ ನನಗಾಗಲಿಲ್ಲ, ಏನು ತಪ್ಪು ತಿಳ್ಕೊಳ್ಬೇಡ ಎಂಬುದಾಗಿ ಹೇಳಿ ವಸುದೇವ ಕುಂತಿಯನ್ನು ಸಮಾಧಾನ ಮಾಡಿದ್ದಾರೆ. ಮುಂದೆ ವಸುದೇವ ಉಗ್ರಸೇನ ಇಬ್ರು ಕೂಡ ಆ ಕುರುಕ್ಷೇತ್ರಕ್ಕೆ ಬಂದಂಥವ್ರಿಗೆ ಎಲ್ಲರಿಗೂ ಕೂಡ ಯಥೋಚಿತವಾದಂತಹ ಸತ್ಕಾರವನ್ನು ಮಾಡಿದರು. ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ದುರ್ಯೋಧನ ಮೊದಲಾದಂಥ ಕೌರವರು, ಗಾಂಧಾರಿ ದೇವಿ ಬಂದಿದ್ಲು. ಪಂಚಪಾಂಡವರು, ಕುಂತಿ, ಸೃಂಜಯ, ವಿದುರ, ಕೃಪ ಮೊದಲಾದವರು ಬಂದಿದ್ರು. ಕೃಷ್ಣನ ಹೆಣ್ಣು ಕೊಟ್ಟ ಮಾವಂದಿರಾದಂಥ ಭೀಷ್ಮಕ, ನಗ್ನಜಿತ್ ಇತ್ಯಾದಿಗಳು ಬಂದಿದ್ರು. ಶಲ್ಯ, ಧೃಷ್ಟಕೇತು, ಕಾಶಿ ನರೇಶ ಮೊದಲಾದಂಥವ್ರು ಬಂದಿದ್ರು. ಅವರು ಕೃಷ್ಣನ ಆ ವೈಭವವನ್ನು ನೋಡಿ ಬಹಳ ಆಶ್ಚರ್ಯಪಟ್ಟರು ಅಂತಿದೆ. ಯಾಕಂದ್ರೆ ಎಲ್ಲರೂ ಮದುವೆ ಮಾಡಿ ಕೊಟ್ಟಿದ್ರು,
ತಮ್ಮ ತಮ್ಮ ಮಕ್ಕಳ ಜೊತೆಗೆ ಕೃಷ್ಣನ ಸಂಸಾರ ಹೇಗಿದೆ ಅಂತ ಅವರಿಗೂ ಸ್ವಲ್ಪ ಗೊತ್ತಿತ್ತು. ಕೃಷ್ಣ 16,108 ಜನ ಸ್ತ್ರೀಯರು, ಅದಕ್ಕಿಂತಲೂ ಹೆಚ್ಚಿನ ಪತ್ನಿಯರು ಹಿಂದೊಮ್ಮೆ ಹೇಳಿದ್ದೆ. ಅಷ್ಟು ಜನ ಎಲ್ಲಾ ಪತ್ನಿಯರು ಕರ್ಕೊಂಡಲ್ಲಿ ಸಮಂತ ಪಂಚಕ ಕ್ಷೇತ್ರಕ್ಕೆ ಬಂದಿದ್ನಲ್ಲ, ಆ ವೈಭವವನ್ನು ಅವ್ರು ನೋಡಿರ್ಲಿಲ್ಲ. ಕೃಷ್ಣ ಯಾವಾಗಾದ್ರೂ ತನ್ನ ಹೆಣ್ಣನ್ನು ಕರ್ಕೊಂಡು ಅವನ ಮನೆಗೆ ಹೋಗಿ ಬರೋದು ಇದ್ದಿರ್ಬೇಕು. ಆದ್ರೆ ಈ ಎಲ್ಲ ಪತ್ನಿಯನ್ನು ಕರ್ಕೊಂಡು ಅವನ ಮನೆಗೆ ಯಾಕೆ ಹೋಗ್ತಾನೆ? ಎಲ್ಲ ಸಕಲ ಪತ್ನಿಯರು ಸಮೇತನಾಗಿ ಅವನ ವೈಭವವನ್ನು ನೋಡಿದ್ದು ಅವ್ರಿಗೆ ಅದೇ ಮೊದಲಾಗಿತ್ತು ಅಂತ ಕಾಣಿಸ್ತದೆ. ಹಾಗಾಗಿ ಅವರು ಬಹಳ ಆಶ್ಚರ್ಯಪಟ್ಟು ಆ ಎಲ್ಲ ರಾಜರು ಮತ್ತು ಬಳಗದವರು ಕೃಷ್ಣನ ಬಂಧುಗಳಾದಂತಹ ಯಾದವರನ್ನ ಹೊಗಳಿದ್ರಂತೆ. ಏನಂತ? ಅಹೋ ಭೋಜಪತೆ ಯೂಯಂ ಜನ್ಮಭಾಜೋ ನೃಣಾಮಿಹ. ಉಗ್ರಸೇನ ಮಹಾರಾಜನೇ, ವಸುದೇವನೇ, ಮನುಷ್ಯ ಲೋಕದಲ್ಲಿ ಜನ್ಮ ತಾಳಿ ನೀವು ನಿಜವಾಗ್ಲೂ ಧನ್ಯರಾಗಿದ್ದೀರಿ. ಯಾಕೆಂದ್ರೆ ಕೃಷ್ಣನ ದಿವ್ಯ ಶ್ರೀವಿಗ್ರಹ ಏನಿದೆ ಅದು ಯೋಗಿಗಳಿಗೂ ತಲುಪಲಿಕ್ಕೆ ಅಸಾಧ್ಯವಾದದ್ದು. ಅಂಥದನ್ನು ನೀವು ನಿತ್ಯ ದ್ವಾರಕಾನಗರದಲ್ಲಿ ನೋಡ್ತಿರಲ್ಲ. ಯಾವ ಪರಮಾತ್ಮನ ಕೀರ್ತಿ ವೇದ ಪ್ರತಿಪಾದ್ಯವಾಗಿದೆಯೋ, ಶಾಸ್ತ್ರೀಕ ಗಮ್ಯವಾಗಿದೆಯೋ, ಶಾಸ್ತ್ರವೊಂದನ್ನು ಬಿಟ್ಟರೆ ಪರಮಾತ್ಮನ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಬೇರೆ ವಿಧಾನವೇ ಇಲ್ಲ. ಅಂಥ ಪರಮಾತ್ಮ ನಿಮ್ಮ ಜೊತೆಗೇ ಇದ್ದಾನೆ. ಆ ಪರಮಾತ್ಮನ ಅನುಗ್ರಹದಿಂದ ಈ ಭೂಮಿ ನಿಮಗೆ ಬೇಕಾದಂಥ ಎಲ್ಲ ಸುಖವನ್ನು ಕೂಡ ಕೊಡ್ತಾ ಇದೆ. ಉಗ್ರಸೇನೇ, ಆ ದೇವದೇವನ ಕೃಷ್ಣನ ಜೊತೆಗೆ ನಿಮಗೆ ರಕ್ತ ಸಂಬಂಧ ಇದೆ. ಅದೆಲ್ಲಕ್ಕಿಂತ ಬಹಳ ದೊಡ್ಡದು. ವಿವಾಹ ಸಂಬಂಧವಿದೆ, ಗೋತ್ರ ಸಂಬಂಧ ಇದೆ. ನೀವು ಆತನನ್ನು ನಿತ್ಯ ನೋಡ್ತೀರಿ, ನಿತ್ಯ ಅವನನ್ನು ಮುಟ್ತೀರಿ, ಆತನ ಜೊತೆ ಸಂಚಾರ ಮಾಡ್ತೀರಿ, ಮಾತಾಡ್ತೀರಿ, ಆತನ ಜೊತೆ ಮಲ್ಕೊಳ್ತೀರಿ, ಭೋಜನ ಮಾಡ್ತೀರಿ, ಪಾನೀಯಗಳನ್ನು ಸೇವಿಸ್ತೀರಿ. ಹೀಗೆ ನೀವು ಎಲ್ಲಾ ಕೆಲಸಗಳನ್ನು ಆತನ ಜೊತೆ ಮಾಡ್ತೀರಲ್ಲ, ನಿಮ್ಗಿಂತ ಧನ್ಯರಾದವರು ಯಾರಿದ್ದಾರೆ? ನರಕಕ್ಕೆ ಈ ಸಂಸಾರ ಅಂದ್ರೆ ಬಹಳ ತುಚ್ಛವಾದದ್ದು. ಹಾಗೆ ನೋಡಿದ್ರೆ ನರಕಕ್ಕೆ ದ್ವಾರ ಅನ್ಸ್ಕೊಂಡದ್ದು ಈ ಸಂಸಾರ. ಆದ್ರೆ ಅಂತಹ ಸಂಸಾರ ಸಾಗರದಲ್ಲಿ ಬಿದ್ದರೂ ಕೂಡ ನಿಮಗೆ ಆ ಸಂಸಾರ ಸಾಗರವನ್ನು ದಾಟಲಿಕ್ಕೆ ಬೇಕಾಗಿರುವಂತಹ ನೌಕೆ, ಪರಮಾತ್ಮ ಎಂಬ ನೌಕೆ ನಿಮ್ಮ ಕೈಗೆ ಸಿಕ್ಕಿದ್ದಾನೆ. ಹಾಗಾಗಿ ನೀವು ಧನ್ಯರಾಗಿದ್ದೀರಿ ಎಂಬುದಾಗಿ ಎಲ್ಲ ರಾಜರು ಉಗ್ರಸೇನನನ್ನು ಮತ್ತು ವಸುದೇವನನ್ನು ಹೊಗಳಿದರು. ಹಿಂದೆ ಹೇಳಿದಂತೆ ನಂದಗೋಪನು ಕೂಡ ತನ್ನ ದೊಡ್ಡ ಪರಿವಾರದೊಂದಿಗೆ ಆ ಸಮಂತ ಪಂಚಕ ಕ್ಷೇತ್ರಕ್ಕೆ ಬಂದಿದ್ದ. ಬಲರಾಮಕೃಷ್ಣ ಮೊದಲಾದವರು ಕೂಡ ಅಲ್ಲಿ ಬಂದಿದ್ದಾರೆ ಅನ್ನೋ ಸುದ್ದಿ ಅವನಿಗೆ ತಿಳಿತು. ಅಂದ್ರೆ ಬಹಳ ವಿಶಾಲವಾದ ಕ್ಷೇತ್ರ ಅದು. ಒಂದೊಂದು ಕಡೆ ಒಬ್ಬೊಬ್ರು ಇದ್ದಿರಬೇಕು. ಎಲ್ಲ ಆದ್ಮೇಲೆ ಗ್ರಹಣ, ಸ್ನಾನ, ಭೋಜನ ಎಲ್ಲ ಆದ್ಮೇಲೆ ಯಾರ್ಯಾರು ಬಂದಿದ್ದಾರೆ ಅನ್ನೋ ಸಂಗತಿ ಒಬ್ಬೊಬ್ಬರಿಗೆ ಪ್ರತ್ಯೇಕವಾಗಿ ತಿಳಿತು. ಕೂಡಲೇ ನಂದಗೋಪ ಏನ್ ಮಾಡಿದ್ರೆ ಕೃಷ್ಣಾದಿಗಳನ್ನು ನೋಡುವ ಸಲುವಾಗಿ ಗಾಡಿಗಳಲ್ಲಿ ಕೂತ್ಕೊಂಡು ಹೊರಟ, ಗೋಪಾಲಕರೆಲ್ಲ ಕರ್ಕೊಂಡು. ಹೀಗೆ ಬಹಳ ದಿವಸದಿಂದ ಯಾದವರಿಗೂ ಮತ್ತು ಗೋಪಸ್ತ್ರೀಯರಿಗೂ ಗೋಪಾಲಕರಿಗೂ ಭೇಟಿಯಾಗಿರಲಿಲ್ಲ. ಅವರು ಪರಸ್ಪರ ಭೇಟಿ ಮಾಡಿಕೊಂಡು ವಸುದೇವ ಮತ್ತು ಆ ನಂದಗೋಪ ಇಬ್ರು ಕೂಡ ಹಳೆಯ ಎಲ್ಲಾ ಸಂಗತಿಗಳನ್ನ ನೆನಪು ಮಾಡ್ಕೊಂಡ್ರು. ಮತ್ತೊಮ್ಮೆ ಅವರಿಬ್ಬರು ಆಲಿಂಗನ ಮಾಡ್ಕೊಂಡ್ರು. ಕಂಸ ಇಬ್ಬರಿಗೂ ಕೂಡಿ ಏನು ಕಷ್ಟಗಳನ್ನು ಕೊಟ್ಟಿದ್ದ ಅದನ್ನ ನೆನಪು ಮಾಡ್ಕೊಂಡ್ರು. ವಸುದೇವ ತನ್ನ ಮಕ್ಕಳನ್ನ ನಾನು ಗೋಕುಲಕ್ಕೆ ತಂದು ಬಿಟ್ಟೆ, ನೀನು ಅವರನ್ನು ಬೆಳೆಸಿದೆ, ನನ್ನ ಕುಟುಂಬವನ್ನು ಉಳಿಸಿದೆ ಎಂಬುದಾಗಿ ವಸುದೇವ ಕೃತಜ್ಞತೆಯನ್ನು ತೋಡಿಕೊಂಡ. ಕೃಷ್ಣ ಬಲರಾಮರು ತಂದೆಯಾದಂತಹ ನಂದಗೋಪನಿಗೆ ಮತ್ತು ತಾಯಿಯಾದಂತಹ ಯಶೋಧಾದೇವಿಗೆ ನಮಸ್ಕಾರ ಮಾಡಿದ್ರು ಮತ್ತು ಅವರನ್ನು ಆಲಿಂಗನ ಮಾಡಿಕೊಂಡ್ರು. ಆ ಭಾಗ್ಯಶಾಲಿ ಅಂತ ಯಶೋದೆ ಮತ್ತು ನಂದಗೋಪ ಆ ಕೃಷ್ಣ ಬಲರಾಮರು ಇಬ್ಬರನ್ನು ತನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡ್ರು ಮತ್ತು ಗಾಢವಾಗಿ ಆಲಿಂಗನ ಮಾಡಿಕೊಂಡ್ರು ಅಂತಿದೆ. ಕೃಷ್ಣನಿಗೆ ಆ ಸಮಯಕ್ಕೆ ಕೃಷ್ಣ ಮತ್ತು ಬಲರಾಮರಿಗೆ ಮಕ್ಕಳೆಲ್ಲ ಮೊಮ್ಮಕ್ಕಳು ಆಗಿದ್ರು. ಮರಿಮಕ್ಕಳು ಹಾಕಿದ್ರೇನು, ಯಾಕಂದ್ರೆ ಅನಿರುದ್ಧಂದು ಮದುವೆ ಆಗಿದೆ ಅಂತ ವರ್ಣನೆ ಮಾಡಿದ್ವಿ ನಾವು. ಅಂತ ಅಜ್ಜ ಮುತ್ತಜ್ಜರಾಗಿದ್ದಾರೆ ಈಗ ಕೃಷ್ಣ ಬಲರಾಮರು. ಅಂಥವ್ರನ್ನ ತೊಡೆ ಮೇಲೆ ಕೂಡಿಸ್ಕೊಂಡ್ರು ಅಂತ ಹೇಳ್ತದೆ ಭಾಗವತ. ಅದಾದ್ಮೇಲೆ ವಸುದೇವನ ಪತ್ನಿಯರಾದಂತಹ ದೇವಕಿ ರೋಹಿಣಿಯರಿದ್ರು ವ್ರಜೇಶ್ವರಿ, ವ್ರಜದ ಅಧಿದೇವತೆಯಾದಂತಹ ಯಶೋದೆಯನ್ನ ಗಾಢವಾಗಿ ಆಲಿಂಗನ ಮಾಡ್ಕೊಂಡ್ರು. ಮತ್ತೆ ಆ ಯಶೋದೆ ಮಾಡಿದ ಉಪಕಾರವನ್ನು ಆ ಇಬ್ರು ಮಹಿಳೆಯರು ಕೂಡ ನೆನಪು ಮಾಡ್ಕೊಂಡ್ರು. ನೀನು ಅಂದ್ರೆ ಯಶೋಧಾದೇವಿ ನಮಗೆ ಮಾಡಿದಂಥ ಸಹಾಯವನ್ನ, ನಮಗೆ ತೋರಿಸಿದಂಥ ಸ್ನೇಹವನ್ನ ನಾವು ಹೇಗೆ ಮರೀಲಿಕ್ಕೆ ಸಾಧ್ಯ? ಮತ್ತು ಆ ಉಪಕಾರವನ್ನು ನಾವು ತೀರಿಸೋದು ಹೇಗೆ? ಶಿಶುಗಳಾದಂತಹ ಈ ಬಲರಾಮ ಮತ್ತು ಕೃಷ್ಣರು ತಾಯಿ ತಂದೆಗಳನ್ನೇ ನೋಡಿರ್ಲಿಲ್ಲ. ಇವರನ್ನ ವಸುದೇವ ನಿಮ್ಮ ಮನೆಯಲ್ಲಿ ಇಟ್ಟು ಬಂದ, ನೀವು ಅದನ್ನ ರಕ್ಷಣೆ ಮಾಡಿದ್ರಿ, ನಿಮ್ಮ ಮಕ್ಕಳು ಅನ್ನುವಂತೆ ನೋಡಿಕೊಂಡ್ರಿ, ಬೆಳೆಸಿದ್ರಿ, ಲಾಲನೆ ಮಾಡಿದ್ರಿ, ಇವರ ಅಭ್ಯುದಯಕ್ಕಾಗಿ ಶ್ರಮಿಸಿದ್ರಿ, ಇವರ ನಾಮಕರಣ ಮಾಡಿದ್ರಿ. ಪ್ರತಿ ವರ್ಷ ಇವರ ಜನ್ಮ ಮಹೋತ್ಸವವನ್ನು ವಿಜೃಂಭಣೆಯಿಂದ ಉತ್ಸಾಹದಿಂದ ಆಚರಣೆ ಮಾಡ್ತಿದ್ರಿ. ನಿಜವಾಗ್ಲೂ ನೀವೇ ಅವರಿಗೆ ತಂದೆ ತಾಯಿಗಳಾಗಿಬಿಟ್ರಿ. ಯಾವ ಭಯ ಇಲ್ಲದೆ ನಮ್ಮ ಮಕ್ಕಳು ನಿಮ್ಮ ಮನೆಯಲ್ಲಿ ಬೆಳೆದ್ರು. ಇದು ಸಜ್ಜನರ ರೀತಿ. ನಮ್ಮವರು ಬೇರೆಯವರು ಅನ್ನೋ ರೀತಿ ಪ್ರಭೇದ ಅವ್ರಿಗೆ ಇರೋದಿಲ್ಲ. ಹೀಗೆ ದೇವಕಿ ರೋಹಿಣಿಯರಿಬ್ರು ಆ ಯಶೋಧಾದೇವಿಯನ್ನ ಬಹಳವಾಗಿ ಶ್ಲಾಘನೆ ಮಾಡಿದ್ರು ಎಂಬುದಾಗಿದೆ. ಅದಾದ್ಮೇಲೆ ಶುಕಮುನಿಗಳು ಹೇಳಿದ್ರು, ಇದೆಲ್ಲ ಯಶೋಧಾದೇವಿ ಮತ್ತು
ಉಳಿದವ್ರ ಕಥೆ ಆದ್ರೆ ಆ ಗೋಪಸ್ತ್ರೀಯರ ಕಥೆ ಬೇರೆನೇ ಆಗಿತ್ತು. ಆ ಗೋಪಸ್ತ್ರೀಯರು ಕೂಡ ಅನೇಕ ಕಾಲ ಕಳೆದ ಬಳಿಕ ತಮ್ಮ ಪ್ರಿಯತಮನಾಗಿದ್ದಂತಹ ಕೃಷ್ಣನನ್ನ ನೋಡ್ತಾ ಇದ್ರು. ಅವ್ರಿಗೇನಾಯ್ತಂದ್ರೆ ಕೃಷ್ಣನನ್ನ ರೆಪ್ಪೆ ಮಿಟಿಕಿಸದೆ ನೋಡಬೇಕು ಅಂತ ಅಪೇಕ್ಷೆ ಇತ್ತು. ಆದ್ರೆ ಇದು ಮನುಷ್ಯನ ಸ್ವಭಾವ. ಏನನ್ನ ನಾವು ಏನೇ ನೋಡಿದ್ರು, ಕೆಟ್ಟದೇ ವಸ್ತು ಇರಲಿ ಒಳ್ಳೆ ವಸ್ತುವೇ ಇರಲಿ, ನಡುವೆ ರೆಪ್ಪೆ ತನ್ನ ಕೆಲಸ ಮಾಡೇ ಮಾಡ್ತಿರ್ತದೆ. ಅದು ನೋಟಕ್ಕೆ ಅಡ್ಡಿ ಆಗೇ ಆಗ್ತಿರ್ತದೆ. ಆ ನೋಟಕ್ಕೆ ಅಡ್ಡಿ ಆಯ್ತಲ್ಲ ರೆಪ್ಪೆ, ಆ ರೆಪ್ಪೆ ಮೇಲೆ ಅವ್ರಿಗೆ ಸಿಟ್ಟು ಬಂತು. ರೆಪ್ಪೆ ಮೇಲೆ ಸಿಟ್ಟು ಬಂದದ್ದು ಅಷ್ಟೇ ಅಲ್ಲದೆ ಆ ರೆಪ್ಪೆಯನ್ನು ಸೃಷ್ಟಿ ಮಾಡುವಂತಹ ಬ್ರಹ್ಮನನ್ನು ಅವರು ಶಾಪ ಹಾಕಿದ್ರು ಅಂತ ಹೇಳ್ತಾರೆ ಭಾಗವತ. ಗೋಪ್ಯಶ್ಚ ಕೃಷ್ಣ ಉಪಲಬ್ಧ ಚಿರಾದ ಭೀಷ್ಟಂ ಯತ್ಪ್ರೇಕ್ಷಣೆ ದೃಶಿಷು ಪಕ್ಷ್ಮಕತಂ ಶತಂತಿ. ಪಕ್ಷ್ಮ ಅಂದ್ರೆ ರೆಪ್ಪೆಯನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮನನ್ನು ಅವರು ಶಪಿಸಿದ್ರು ಎಂಬುದಾಗಿ ಭಾಗವತ ಹೇಳ್ತದೆ. ಹಿಂದೆ ಜಡ ಉದೀಕ್ಷತಾಂ ಪಕ್ಷ್ಮಕೃದೃಶಾಂ ಎಂಬುದಾಗಿ ಗೋಪಿಗೀತದಲ್ಲಿ ನೋಡಿದ್ವಿ. ಅಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ ಆ ರೆಪ್ಪೆಯನ್ನು ಸೃಷ್ಟಿ ಮಾಡಿದಂತ ಆ ಬ್ರಹ್ಮ ಅವನು ನಿಜವಾಗ್ಲೂ ಮೂರ್ಖನೇ. ಅವನು ಬ್ರಹ್ಮ ಭಾರಿ ದೊಡ್ಡ ಸೃಷ್ಟಿಕರ್ತ, ಜಗತ್ತಿನ ಚರಾಚರ ವಸ್ತುಗಳನ್ನೆಲ್ಲವನ್ನೂ ಸೃಷ್ಟಿ ಮಾಡಿದವನು ಎಂಬುದಾಗಿ ಆತನ ಹೊಗಳ್ತಾರೆ, ಆತನ ಮಹಿಮೆಯನ್ನು ಹೊಗಳ್ತಾರೆ. ಆದ್ರೆ ಆತ ನಿಜವಾಗ್ಲೂ ಮೂರ್ಖನೇ. ಯಾಕೆಂದ್ರೆ ನಾವು ಕೃಷ್ಣನನ್ನ ರೆಪ್ಪೆ ಮಿಟಿಗಿಸದೆ ನೋಡ್ಬೇಕು ಅಂತ ಬಯಸ್ತೀವಿ, ನಮ್ಮ ನೋಟಕ್ಕೆ ರೆಪ್ಪೆ ಅಡ್ಡಿ ಬರ್ತಿದೆಯಲ್ಲ, ಆ ರೆಪ್ಪೆಯನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮ ನಿಜವಾಗ್ಲೂ ಮೂರ್ಖ ಎಂಬುದಾಗಿ ಅಷ್ಟೇ ಬೈದು ಸುಮ್ಮನೆ ಆಗಿದ್ರು. ಈಗ ಬ್ರಹ್ಮ ಹಾಳಾಗಿ ಹೋಗಲಿ ಅಂತ ಅವನಿಗೆ ಶಾಪ ಕೊಟ್ಟರು. ಆ ಹಿಂದೆ ಗೋಪಿಗೀತದಲ್ಲಿ ಬಂದಂತ ಶ್ಲೋಕ ಮತ್ತು ಈಗ ಇಲ್ಲಿ ಬಂದಿರುವಂತ ಶ್ಲೋಕ ಮತ್ತು ಈ ಒಂದು 2-3 ದಿವಸದ ಹಿಂದೊಮ್ಮೆ ಹೇಳಿದ್ದೆ. ಪ್ರಾತಃ ಕಾಲದಲ್ಲಿ ಕೃಷ್ಣ ಶಯ್ಯೆಯಿಂದ ಎದ್ದು ಹೊರಟಾಗ, ಹಾಸಿಗೆಯಿಂದ ಎದ್ದು ಹೊರಟಾಗ, ಕೃಷ್ಣ ಎದ್ದು ಯಾವಾಗ ಹೊರಡ್ತಿದ್ದ ಅಂದ್ರೆ ಕೋಳಿ ಕೂಗಿದ್ದನ್ನು ನೋಡಿ, ಪ್ರಾತಃ ಕಾಲ ಆಗಿದ್ದನ್ನು ನೋಡಿ ಆ ಕೃಷ್ಣನ ಪತ್ನಿಯರಿಗೆ ಅದನ್ನು ಸಹಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಆ ಕೋಳಿಗಳಿಗೆ ಶಾಪ ಕೊಡ್ತಿದ್ರು ಅನ್ನುವಂಥ ಘಟನೆಯನ್ನು ನಾವು ನೋಡಿದ್ವಿ. ಇವು 3 ಪ್ರಕರಣಗಳು ನನ್ನ ಮನಸ್ಸಿನಲ್ಲಿ ಬಹಳ ಅಚ್ಚಿಡಿಯಲ್ಲಿ ಉಳಿದಿದೆ. ಎಲ್ಲ ಅಲ್ಲಿರುವಂಥ ಶೃಂಗಾರ ರಸ, ಅಲ್ಲಿರುವಂಥ ಭಕ್ತಿ ರಸ, ಹಾಗೆ ಹಾಸ್ಯ ರಸ. ಬ್ರಹ್ಮನಿಗೆ ಅವರು ಶಾಪ ಹಾಕಿದ್ರು, ಆ ಕೋಳಿಗಳನ್ನು ಶಪಿಸಿದ್ರು ಅನ್ನುವಂಥ ಹಾಸ್ಯವನ್ನ ಮತ್ತು ಅದರ ಜೊತೆಗೆ ಶೃಂಗಾರವನ್ನ ಭಕ್ತಿಯನ್ನ ಹೊಮ್ಮಿಸುವಂತಹ ಶ್ಲೋಕಗಳು. ಆ ರೆಪ್ಪೆಯನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮನಿಗೆ ಶಾಪ ಕೊಟ್ಟರು. ಮತ್ತು ಕೊನೆಗೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಆ ರೆಪ್ಪೆ ಏನಾದ್ರು ಮಿಟಕದೆ ಹಾಗೆ ಇರ್ತದೇನೋ ಒಂದು ಸ್ವಲ್ಪ ಹೊತ್ತು ಕಾಯ್ದ್ರು. ಆದ್ರೆ ರೆಪ್ಪೆ ಹಾಗೆ ನಿಲ್ಲಿಲ್ಲ, ಅದು ಸ್ವಭಾವ. ಕೊನೆಗೆ ಅವ್ರು ಏನ್ ಮಾಡಿದ್ರು ಅಂದ್ರೆ ದೃಗ್ಭಿರ್ ಹೃದೀಕೃತ ಮಲಂ ಪರಿಲಬ್ಧ ಸರ್ವಾಹ ತದ್ಭಾವ ಮಾಪುರತಿ ನಿತ್ಯಯುಜಾಂ ದುರಾಪಂ. ರೆಪ್ಪೆಗಳ ಉಪಟಳವನ್ನು ತಪ್ಪಿಸಿಕೊಳ್ಳಿಕ್ಕಾಗಿ ಆ ಗೋಪಸ್ತ್ರೀಯರು ಆ ಕೃಷ್ಣನನ್ನ ತಮ್ಮ ಕಣ್ಣು ಅನ್ನುವ ಬಾಗಿಲಿನ ಮೂಲಕ ಹೃದಯದ ಗುಹೆಗೆ ಎಳೆದುಕೊಂಡು ಅಲ್ಲಿ ಸ್ಥಾಪಿಸಿಕೊಂಡು ಬಿಟ್ರು. ಅವರ ಹೃದಯವೇ ಒಂದು ಗುಹೆ, ಮಂಟಪ. ಆ ಮಂಟಪದಕ್ಕೆ ಬಾಗಿಲು ಯಾವುದಂದ್ರೆ ಕಣ್ಣೇ ಬಾಗಿಲು. ಕಣ್ಣೆಂಬ ಬಾಗಿಲಿನ ಮೂಲಕ ಕೃಷ್ಣನನ್ನ ಒಳಗೆ ಎಳೆದುಕೊಂಡು ಆ ಬಾಗಿಲನ್ನು ಮುಚ್ಚಿ ಆ ಹೃದಯ ಗುಹೆಯಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡು ಬಿಟ್ರು. ಪ್ರತಿಷ್ಠಾಪನೆ ಮಾಡ್ಕೊಂಡು ಅವರು ಮೈ ಮರೆತು ಬಿಟ್ರು, ಸಮಾಧಿ ಅವಸ್ಥೆಗೆ ಹೋಗಿಬಿಟ್ರು. ಅನಿರ್ವಾಚ್ಯವಾದಂತಹ ಆನಂದವನ್ನ ಅವರು ಅನುಭವಿಸಿದ್ರು. ಅಂತಹ ಆನಂದ ಏನಿದೆ ಅದು ನಿತ್ಯ ಯುಜಾಮಿ ದುರಾಪಂ. ಯಾವ ಸಂಸಾರವಿಲ್ಲದೆ ಸಕಲ ಶಾಸ್ತ್ರಾಭ್ಯಾಸಗಳನ್ನು ಮುಗಿಸಿ ಯಾವ ಚಿಂತೆಯೂ ಇಲ್ಲದೆ ಪರಮಾತ್ಮನಲ್ಲಿ ಯಾವ ಯೋಗಿಗಳು ಧ್ಯಾನ ಮಾಡ್ತಿರ್ತಾರಲ್ಲ ಅಂತ ಮಹಾಯೋಗಿಗಳಿಗೂ ಕೂಡ ಅದು ತಲುಪಲಿಕ್ಕೆ ಅಸಾಧ್ಯವಾಯಿತು. ಅಂತ ಒಂದು ವಿಶಿಷ್ಟವಾದಂತಹ ಸ್ಥಿತಿಯನ್ನ ಗೋಪಸ್ತ್ರೀಯರು ತಲುಪಿದ್ರು ಎಂಬುದಾಗಿ ಭಾಗವತ ಹೇಳ್ತದೆ. ಕೃಷ್ಣ ಆ ಗೋಪಸ್ತ್ರೀಯರು ತನ್ನಲ್ಲಿನ ತಾದಾತ್ಮ್ಯವನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನು ಗಮನಿಸಿ ಅವ್ರ ಕಡೆಗೆ ಬಂದು ಅವರಿಗೆ ಈ ರೀತಿ ಮುಂದೆ ಹೇಳುವಂತೆ ಕುಶಲ ಪ್ರಶ್ನೆಗಳನ್ನು ಮಾಡಿದ ಅಂತ ಹೇಳ್ತದೆ ಭಾಗವತ. ಅಪಿಸ್ಮರತ ನ ಸಖ್ಯ ಸ್ವನಾಮರ್ಥ ಚಿಕೀರ್ಷಯ. ಪ್ರಾಣಸಖಿಯರೇ, ನಾವು ಅಂದ್ರೆ ನಾನು ಮತ್ತು ಬಲರಾಮ ನಿಮ್ಮ ಪ್ರೇಮ, ನಿಮ್ಮ ಸ್ನೇಹ ಎಲ್ಲವನ್ನು ಕೂಡ ಕಡೆಗಣಿಸಿ ಒಂದು ವಿಶಿಷ್ಟವಾದಂತಹ ದೇವತಾ ಕಾರ್ಯದ ಸಲುವಾಗಿ ನಂದಗೋಕುಲವನ್ನು ಬಿಟ್ಟು ಮಥುರಾನಗರಕ್ಕೆ ಹೋಗಬೇಕಾಯಿತು. ಅದಾದ್ಮೇಲೆ ಬಹಳ ದಿವಸಗಳೇ ಕಳೆದು ಹೋಗಿವೆ. ನಿಮಗೆಲ್ಲರಿಗೂ, ಗೋಪಸ್ತ್ರೀಯರೆಲ್ಲರಿಗೂ ಕೂಡ ನಮ್ಮ ನೆನಪು ಏನಾದರೂ ಇದೆಯೋ ಹೇಗೆ ಅಂತ ಕೇಳಿದ ಕೃಷ್ಣ. ಅಥವಾ ನಾನು ಕೃಷ್ಣ ಕೃತಜ್ಞನಾಗಿದ್ದೇನೆ, ಮಾಡಿದಂಥ ಉಪಕಾರವನ್ನ, ಪ್ರೇಮವನ್ನ, ಪ್ರೀತಿಯನ್ನ ಈಗ ನೆನಪಿನಲ್ಲಿ ಇಟ್ಕೊಳ್ಳುವವನಲ್ಲ ಅಂತ ಹೀಗೆ ನನ್ನನ್ನು ಕಡೆಗಣಿಸಿಬಿಟ್ಟಿದ್ದೀರೋ ಹೇಗೆ ಅಂತ ಕೇಳಿದ ಕೃಷ್ಣ. ಹಾಗೆ ನನ್ನೇನು ತಿಳ್ಕೋಬೇಡಿ, ಯಾಕೆಂದ್ರೆ ನಾವು ಒಟ್ಟು ಸೇರೋದಾಗಲಿ ಅಥವಾ ಅಗಲೋದಾಗಲಿ ಇದು ನಮ್ಮ ಕೈಯಲ್ಲಿಲ್ಲ, ಇದೆಲ್ಲ ಭಗವಂತನ ಕೈಯಲ್ಲೇ ಇದೆ. ಯಾವ ರೀತಿಯಲ್ಲಿ ವಾಯು ಮೋಡಗಳನ್ನು ಒಟ್ಟು ಸೇರಿಸ್ತದೆ ಮತ್ತು ತನಗೆ ಬೇಕಾದಾಗ ದೂರ ಚದರಿಸ್ತದೆ, ಅದರಂತೆ ಭಗವಂತ ಸೃಷ್ಟಿಕರ್ತನ ಅಂತ ಭಗವಂತ ಪ್ರಾಣಿಗಳಿಗೆ ತನ್ನ ಇಚ್ಛಾನುಸಾರವಾಗಿ ವಿಯೋಗವನ್ನು ಕೊಡ್ತಾನೆ, ಮತ್ತೊಮ್ಮೆ ಸಂಯೋಗವನ್ನು ಕೊಡ್ತಾನೆ. ಆದ್ರೆ ನೀವು
ನನ್ನಲ್ಲಿ ಏನು ಇಂಥ ಅದ್ಭುತವಾದಂತಹ ಸ್ನೇಹವನ್ನು ಪ್ರೇಮವನ್ನು ಇಟ್ಟಿದ್ದೀರಿ, ಆ ಸ್ನೇಹವೇ ಅಮೃತತ್ವಕ್ಕೆ ಕಾರಣ, ಮೋಕ್ಷಕ್ಕೆ ಕಾರಣೀಭೂತವಾದಂತಹ ಸ್ನೇಹವನ್ನ ನೀವು ಇಟ್ಟಿದ್ದೀರಿ. ನಾನು ಈ ಪ್ರಪಂಚದ ಒಳಗೆ ಹೊರಗೆ ಎಲ್ಲಾ ಕಡೆಯೂ ಕೂಡ ಇದ್ದೇನೆ. ಘಟಪಟ ಮೊದಲಾದಂತಹ ಈ ಜಗತ್ತೇನಿದೆ, ಬಟ್ಟೆ ಗೋಡೆ ಮೊದಲಾದಂತಹ ಈ ಜಗತ್ತು, ಈ ಜಗತ್ತಿನ ಒಳಗೆ ಮತ್ತು ಹೊರಗಡೆ ಎಲ್ಲಾ ಕಡೆ ನಾನಿದ್ದೇನೆ. ಪೃಥ್ವಿ, ಜಲ, ವಾಯು, ತೇಜಸ್, ಆಕಾಶ ಎಂಬತಕ್ಕಂಥ ಪಂಚಮಹಾಭೂತಗಳೇನಿವೆ ಅವುಗಳ ಹೊರಗಡೆ ಮತ್ತು ಒಳಗಡೆ ನಾನಿದ್ದೇನೆ. ಸಮಸ್ತ ಪ್ರಾಣಿಗಳ ಶರೀರದ ಒಳಗಡೆ ಇದ್ದೇನೆ, ಹೊರಗಡೆನೂ ಇದ್ದೇನೆ. ಇದನ್ನ ನೀವು ತಿಳಿದುಕೊಳ್ರಿ. ಹೀಗೆ ಕೃಷ್ಣ ತನ್ನ ಪ್ರೇಯಸಿಯರಾದಂತಹ ಗೋಪಸ್ತ್ರೀಯರಿಗೆ ಅಧ್ಯಾತ್ಮ ಶಾಸ್ತ್ರದ ಉಪದೇಶವನ್ನು ಮಾಡಿದ ಎಂಬುದಾಗಿದೆ. ಇಂಥ ಉಪದೇಶವನ್ನು ಆತ ಅನೇಕ ಬಾರಿ ಮಾಡಿದ್ದ. ಅವರಿಗೂ ಕೂಡ ಅದೇನು ಹೊಸದಲ್ಲ, ಹಿಂದೊಮ್ಮೆ ಅದನ್ನ ಹೇಳಿದ್ದೆ ಮತ್ತೆ ನೆನಪು ಮಾಡ್ಕೊಳ್ಬೇಕು. ಆ ಗೋಪಸ್ತ್ರೀಯರು ಅವರು ಬರೀ ಅಕ್ಷರ ಸ್ತ್ರೀಯರಲ್ಲ. ದಂಡಕಾರಣ್ಯದಲ್ಲಿ ರಾಮ ದಂಡಕಾರಣ್ಯದಲ್ಲಿ ವನವಾಸ ಮಾಡಿದ್ನಲ್ಲ, ಆಗ ದಂಡಕಾರಣ್ಯದಲ್ಲಿ ಒಂದು ಋಷಿಗಳಿದ್ರಲ್ಲ, ಅವರು ಆ ಕೃಷ್ಣನ ರಾಮನನ್ನ ಸೇವೆ ಮಾಡಬೇಕು ಅಂತ ಬಯಸಿದ್ರು. ಆಗ ಅವನು ಈ ಜನ್ಮದಲ್ಲಿ ನಾನು ಏಕಪತ್ನಿ ವ್ರತಸ್ಥಾದ್ರಿಂದ ಮುಂದಿನ ಜನ್ಮದಲ್ಲಿ ನಿಮಗೆ ಆ ಭಾಗ್ಯವನ್ನು ಕೊಡ್ತೇನೆ ಅಂತ ಹೇಳಿದ್ದ. ಆ ದಂಡಕಾರಣ್ಯದಲ್ಲಿ ವಾಸ ಮಾಡ್ತಿದ್ದಂಥ ಆ ಮಹನೀಯರಾದಂಥ ಋಷಿಗಳು ಗೋಪಸ್ತ್ರೀಯರಾಗಿ ಹುಟ್ಟಿ ಕೃಷ್ಣನ ಸೇವೆಯನ್ನು ಮಾಡಿದ್ರು ಅಂತ ನಾವು ಪದ್ಮ ಪುರಾಣದಲ್ಲಿ ನೋಡಿದ್ವಿ. ಹಿಂದೊಮ್ಮೆ ಅದನ್ನು ಹೇಳಿದ್ದೆ. ಹೀಗೆ ಅವರು ತತ್ವಜ್ಞಾನಿಗಳೇ ಆಗಿದ್ರು. ಕೃಷ್ಣ ಮೇಲಿಂದ ಮೇಲೆ ಅವರಿಗೆ ಈ ತತ್ವಜ್ಞಾನದ ಉಪದೇಶವನ್ನು ಕೂಡ ಕೊಡ್ತಾ ಇದ್ದ. ಅವರು ತಮ್ಮ ಜೀವಕೋಶವನ್ನ, ಅಂದ್ರೆ ಜೀವಕ್ಕೆ ಆವರಣಭೂತವಾಗಿದ್ದಂಥ ದುರಭಿಮಾನವನ್ನು ಕಳ್ಕೊಂಡು ಬಿಟ್ರು ಅಂತ ಹೇಳ್ತದೆ ಭಾಗವತ. ನಮಗೆ ನಮ್ಮ ಜೀವಾತ್ಮಕ್ಕೆ ಒಂದು ಆವರಣ ಇದೆ. ಈ ಆವರಣ ಇರೋದ್ರಿಂದ ನಮಗೆ ನಾವ್ಯಾರು ಅಂತ ಗೊತ್ತಾಗ್ತಿಲ್ಲ ಮತ್ತು ಪರಮಾತ್ಮನ ಸ್ವರೂಪವೂ ನಮ್ಗೆ ಗೊತ್ತಾಗ್ತಿಲ್ಲ. ಆ ಒಂದೇ ಆವರಣ ನಮ್ಮನ್ನು ಮುಚ್ಚಿದೆ ಮತ್ತು ಪರಮಾತ್ಮನನ್ನು ಮುಚ್ಚಿದೆ. ಹೀಗೆ ಆ ಕೋಶದಲ್ಲಿ ನಾವು ಬಂಧಿತರಾಗಿರೋದ್ರಿಂದ ನಮಗೆ ಆ ತತ್ವಜ್ಞಾನ ಆಗ್ತಾ ಇಲ್ಲ. ಆದ್ರೆ ಪರಮಾತ್ಮನ ಈ ತತ್ವೋಪದೇಶದ ಮೂಲಕವಾಗಿ ಅವರು ಆ ಕೋಶವನ್ನು ಕಳ್ಕೊಂಡು ಪರಮಾತ್ಮನ ನಿಜ ಸ್ವರೂಪವನ್ನು ತಿಳಿದುಕೊಂಡ್ರು ಎಂಬುದಾಗಿ ಹೇಳ್ತದೆ ಭಾಗವತ. ಮುಂದೆ ಅವ್ರು ಹೇಳಿದ್ರಂತೆ, ಪದ್ಮನಾಭನೇ, ಜ್ಞಾನ ಸಂಪನ್ನರಾದಂತಹ ಮಹಾಮಹಾಯೋಗಿಗಳು ತಮ್ಮ ಹೃದಯ ಕಮಲದಲ್ಲಿ ನಿನ್ನ ದಿವ್ಯ ಚರಣ ಕಮಲಗಳನ್ನು ಸದಾ ಧ್ಯಾನ ಮಾಡ್ತಿರ್ತಾರೆ. ಸಂಸಾರ ಸಾಗರದಲ್ಲಿ ಬಿದ್ದಂಥವರಿಗೆ ನಿನ್ನ ಚರಣ ಕಮಲ ಏಕಮಾತ್ರ ಆಶ್ರಯ, ಬಿದ್ದಂಥವರನ್ನು ಮೇಲೆತ್ತಲಿಕ್ಕೆ. ನಾವು ಸ್ತ್ರೀಯರು ನಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡ್ತಿದ್ರು ಕೂಡ, ಯಾವುದೇ ಗೃಹ ಕೃತ್ಯವನ್ನು ಮಾಡ್ತಿದ್ರು ಕೂಡ ಸದಾ ಕಾಲದಲ್ಲಿ ನಮ್ಮ ಹೃದಯಗಳಲ್ಲಿ ನಿನ್ನ ಚರಣ ಕಮಲಗಳ ಸ್ಥಾಪನೆ ಆಗಬೇಕು. ಅದರಂತೆ ನೀನು ನಮ್ಮನ್ನು ಅನುಗ್ರಹ ಮಾಡು ಎಂಬುದಾಗಿ ಅವರು ಕೇಳ್ಕೊಂಡ್ರು. ಸಂಸಾರ ಕೂಪ ಪತಿತೋತ್ತರಣಾವಲಂಬಂ ಗೇಹಂ ದುಷಾಮಪಿ. ನಾವು ಹೆಣ್ಮಕ್ಳು ಅಂದ್ರೆ ಅವರು ಸಂಸಾರದ ಚಟುವಟಿಕೆಗಳಲ್ಲಿ ಆಸಕ್ತರಾದವರು. ಹಾಗಿದ್ರು ಕೂಡ ನಮಗೆ ಇಂಥ ತಾದಾತ್ಮ್ಯ ತಪ್ಪಬಾರದು, ನಿನ್ನ ಪಾದಗಳಿಂದ ತಾದಾತ್ಮ್ಯ ತಪ್ಪಬಾರದು ಎಂಬುದಾಗಿ ಅವ್ರು ಕೇಳ್ಕೊಂಡ್ರು. ಅಲ್ಲಿಗೆ ಭಾಗವತದ ದಶಮಸ್ಕಂಧದಲ್ಲಿನ 82ನೇ ಅಧ್ಯಾಯ ಆಗಿದೆ. ಮುಂದೆ 83ನೇ ಅಧ್ಯಾಯದಲ್ಲಿ ಮತ್ತೊಂದು ಸ್ವಾರಸ್ಯಕರವಾದಂತಹ ಪ್ರಕರಣವನ್ನು ನಾವು ನೋಡ್ತೀವಿ ಭಾಗವತದಲ್ಲಿ. ಇದು ಕೂಡ ಹರಿವಂಶದಲ್ಲಿ ಇದ್ದಂತೆ ಕಾಣೋದಿಲ್ಲ. ಅದಾದ ಬಳಿಕ ಕೃಷ್ಣ ಯುಧಿಷ್ಠಿರ ಮೊದಲಾದಂತಹ ಪಾಂಡವರ ಕುಶಲವನ್ನು ಕೂಡ ಪ್ರಶ್ನೆ ಮಾಡಿದ, ಗೋಪಸ್ತ್ರೀಯರ ಕುಶಲದ ಪ್ರಶ್ನೆ ಮಾಡಿದ ಬಳಿಕ. ಅದಾದ್ಮೇಲೆ ಆ ಯುಧಿಷ್ಠಿರ ಮೊದಲಾದವರು ಕೃಷ್ಣನಿಗೆ ಹೇಳಿದರು, ನೀವೆಲ್ಲ ಕುಶಲಿಗಳಾಗಿದ್ದೀರೋ ಅಂತ ನೀನು ನಮ್ಮನ್ನು ಕೇಳ್ತಾ ಇದ್ದಿ, ನಮ್ಮ ಕುಶಲಕ್ಕೆ ಏನು ತೊಂದರೆ ಆಗಿದೆ? ನಿನ್ನಂಥ ಜಗದ್ರಕ್ಷಕನಾದಂತಹ ಕೃಷ್ಣನೇ ನಮಗೆ ಆಶ್ರಯಭೂತನಾಗಿರುವಾಗ ನಮ್ಮ ಕುಶಲಕ್ಕೆ ಏನು ತೊಂದರೆ ಆಗಿದೆ? ನಾವು ಯಾವತ್ತೂ ಕುಶಲಿಗಳೇ ಆಗಿದ್ದೇವೆ ಅಂತ ಹೇಳಿದ ಆ ಯುಧಿಷ್ಠಿರ. ಮಹಾಪುರುಷರಾದವು ತಮ್ಮ ಮನಸ್ಸಿನಲ್ಲಿ ನಿನ್ನ ಪಾದ ಕಮಲಗಳನ್ನು ಸದಾ ಧ್ಯಾನ ಮಾಡ್ತಿರ್ತಾರೆ. ನಿನ್ನ ಲೀಲಾ ಪ್ರಸಂಗಗಳನ್ನ ಪ್ರವಚನ ರೂಪವಾಗಿ ಅವರು ಹೇಳ್ತಾ ಇರ್ತಾರೆ. ಅಂಥ ಮಹಾಪುರುಷರ ಮುಖಾರವಿಂದದಿಂದ ಆ ಪ್ರವಚನವನ್ನು ನಾವು ಮೇಲಿಂದ ಮೇಲೆ ಆಲಿಸ್ತಿರ್ತೇವೆ. ಹೀಗೆ ಆಲಿಸ್ತಿರುವಾಗ, ಅಂತ ಆಲಿಸುವಂಥ ನಮ್ಮ ಕಿವಿಗಳಿಗೆ ಅಂತ ಸೌಭಾಗ್ಯವಿರುವಾಗ ಅಮಂಗಳದ ಭಯ ಏನಿದೆ? ಕೃಷ್ಣನ ಚರಿತ್ರೆಗಳನ್ನ ಹೇಳುವವರಿಗೆ ಮತ್ತು ಕೇಳುವವರಿಗೆ ಅಮಂಗಳದ ಭಯ ಏನಿದೆ? ನೀನು ಜ್ಞಾನ ಸ್ವರೂಪನಾಗಿದ್ದಿ, ಅಖಂಡನಾಗಿದ್ದಿ, ಪರಮಹಂಸರಿಗೆ ನೀನು ಏಕಮಾತ್ರ ಆಶ್ರಯನಾಗಿದ್ದಿ, ನಿನಗೆ ನಾವು ನಮಸ್ಕಾರ ಮಾಡ್ತೀವಿ ಎಂಬುದಾಗಿ ಆ ಯುಧಿಷ್ಠಿರಾದಿಗಳು ಕೃಷ್ಣನಿಗೆ ನಮಸ್ಕಾರ ಮಾಡಿದ್ರು. ಈ ಕಡೆ ಗಂಡಸರ ಮಾತುಕತೆ ನಡೆದಾಗ ಹೆಣ್ಮಕ್ಳದೊಂದು ಮಾತುಕತೆ ಬೇರೆ ನಡೆದಿತ್ತು. ಅದೊಂದು ಬಹಳ ಸ್ವಾರಸ್ಯಕರವಾದ ಮಾತುಕತೆ ಆಗಿತ್ತು. ಅದೇನೆಂದ್ರೆ, ಯಾದವ ಸ್ತ್ರೀಯರು, ಕೃಷ್ಣನ ಪತ್ನಿಯರು ಮತ್ತು ದ್ರೌಪದಿ ಮೊದಲಾದ ಕೌರವ ಸ್ತ್ರೀಯರು, ಪಂಚಪಾಂಡವರ ಎಲ್ಲ ಪತ್ನಿಯರು, ಅವರು ಕೂತ್ಕೊಂಡು ಕೃಷ್ಣನ ಲೀಲಾ ವಿಲಾಸಗಳನ್ನ ಪರಸ್ಪರ ಕೀರ್ತನೆ ಮಾಡ್ಕೊಳ್ತಿದ್ರಂತೆ. ಆಗ ದ್ರೌಪದಿ ಕೇಳಿದಂತೆ, ಏಕಾಗ್ರಚಿತ್ತನಾಗಿ ಇದನ್ನು ಕೇಳು ನೀನು ಎಂಬುದಾಗಿ ಶುಕಾಚಾರ್ಯರು
ಆ ಪರೀಕ್ಷಿತನಿಗೆ ಹೇಳಿದ್ರು. ದ್ರೌಪದಿ ಕೇಳಿದ್ಲು ಏನಂದ್ರೆ, ರುಕ್ಮಿಣಿ ದೇವಿ, ಜಾಂಬವತಿ, ಸತ್ಯಭಾಮ, ಕಾಲಿಂದಿ, ಲಕ್ಷಣ, ರೋಹಿಣಿ ನೀವೆಲ್ಲರೂ ಕೂಡ ಕೃಷ್ಣನ ಪತ್ನಿಯರಾಗಿದ್ದೀರಿ. ಕೃಷ್ಣನ ದಿವ್ಯ ಮಹಿಮೆಯನ್ನ ನಿತ್ಯ ನೀವು ನೋಡ್ತಾ ಇದ್ದೀರಿ. ಕೃಷ್ಣ ನಿಮ್ಮ ಮೇಲೆ ಹೇಗೆ ಮದುವೆ ಆದ? ಆ ಎಲ್ಲ ಮದುವೆಗಳಿಗೆ ನಾವು ಬರ್ಲಿಕ್ಕಾಗಲಿಲ್ಲ, ನಮಗೂ ಬಹಳ ರಾಜಕಾರ್ಯ ಇತ್ತು. ಹಾಗಾಗಿ ಮದುವೆ ಆದಂತ ಘಟನೆ ಸ್ವಲ್ಪ ಏನಾದ್ರು ಹೇಳಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತದೆ ಹೇಳ್ರಿ, ಕೇಳಬೇಕಂತ ಕುತೂಹಲ ನಮಗಿದೆ ಅಂತ ಕೇಳಿದ್ಲು ಆಕೆ ದ್ರೌಪದಿ. ರುಕ್ಮಿಣಿ ಹೇಳಿದ್ಲು, ಜರಾಸಂಧ ಮೊದಲಾದಂಥ ದುಷ್ಟರಾಜರು ಸೇರ್ಕೊಂಡು ದೊಡ್ಡ ಸಂಚು ಮಾಡಿಬಿಟ್ಟಿದ್ರು. ಶಿಶುಪಾಲನಿಗೆ ನನ್ನ ಮದುವೆ ಮಾಡಿ ಕೊಟ್ಬಿಡ್ಬೇಕು ಅಂತ ಮಾಡಿದ್ರು. ಕೃಷ್ಣ ಅಲ್ಲಿಗೆ ಬಂದು ಸಿಂಹ ಕುರಿಯನ್ನ ಸಮೂಹಕ್ಕೆ ನುಗ್ಗಿ ತನ್ನ ಬಲಿಯನ್ನ, ತನ್ನ ಬೇಟೆಯನ್ನು ಅಪಹಾರ ಮಾಡ್ಕೊಂಡು ಹೋಗುವಂತೆ ನನ್ನನ್ನು ಅಪಹಾರ ಮಾಡಿದ. ಆ ಎಲ್ಲ ಅವ್ರ ಕಥೆ ನಿಮ್ಗೆ ಗೊತ್ತಿದೆ, ಅದೇನು ಹೊಸ ಕಥೆ ಅಲ್ಲ. ಆ ಎಲ್ಲ ರಾಣಿಯರು ಕೂಡ ತಮ್ಮ ತಮ್ಮ ಕಥೆಯನ್ನು ಹೇಳಿ ಕೊನೆಗೆ ಏನು ಕೋರಿಕೆಯನ್ನು ಇಟ್ಟರು ಅದನ್ನು ನಾವು ಮತ್ತೊಂದ್ಸರಿ ಕೇಳಬೇಕಷ್ಟೇ. ಸಮಸ್ತ ಸಂಪತ್ತಿಗೂ ಸೌಂದರ್ಯಕ್ಕೂ ಆಶ್ರಯೀಭೂತನಾದಂತಹ ಭಗವಂತನ ಚರಣ ಕಮಲಗಳ ಸೇವೆ ನನಗೆ ಜನ್ಮ ಜನ್ಮಾಂತರದಲ್ಲೂ ಸಿಗುವಂತಾಗಲಿ ಅಂತ ಕೇಳ್ಕೊಂಡ್ಲು ಆ ರುಕ್ಮಿಣಿ. ತತ್ಸೀನಿಕೇತ ಚರಣೋಸ್ತು ಮಮಾಪ್ತನಾಯ, ನನ್ನ ಪೂಜೆಗೆ ಆ ಕೃಷ್ಣನ ಪಾದ ಕಮಲಗಳು ಯಾವಾಗಲೂ ಒದಗಿ ಬರುವಂತಾಗಲಿ ಎಂಬುದಾಗಿ ಆ ದ್ರೌಪದಿ ಕೇಳ್ಕೊಂಡ್ಲು. ಅದಾದ್ಮೇಲೆ ಸತ್ಯಭಾಮ ಕೇಳ್ಕೊಂಡ್ಲು, ದೃಪದ ಪುತ್ರಿ, ನನ್ನ ತಂದೆ ತನ್ನ ತಮ್ಮನನ್ನು ಕಳ್ಕೊಂಡು, ಒಂದು ಪ್ರಸೇನಜಿತ್ತನನ್ನು ಕಳ್ಕೊಂಡು, ಸತ್ರಾಜಿತ ತನ್ನ ತಮ್ಮನನ್ನು ಕಳ್ಕೊಂಡು ಬಹಳ ದುಃಖಿತನಾಗಿದ್ದ. ಸಮಂತಕಮಣಿ ಸಲುವಾಗಿ ಕೃಷ್ಣನೇ ಆತನನ್ನು ಸಂಹಾರ ಮಾಡಿರ್ಬೋದು ಅಂತೂ ನನ್ನ ತಂದೆಗೆ ಕೃಷ್ಣನ ಮೇಲೆ ಸಂದೇಹ ಬಂದ್ಬಿಟ್ಟಿತ್ತು. ಈ ಮಿಥ್ಯಾಪವಾದವನ್ನು ಪರಿಹಾರ ಮಾಡುವ ಸಲುವಾಗಿ ನನ್ನ ಪ್ರೀತಮನಾದಂಥ ಕೃಷ್ಣ ಕಾಡಿಗೆ ಹೋಗಿ ಜಾಂಬುವಂತನ ಜೊತೆ ಹೋರಾಡಿ ಸಮಂತಕಮಣಿಯನ್ನು ತಂದು ನನ್ನ ತಂದೆಗೆ ಒಪ್ಪಿಸಿದ. ಭಗವಂತನ ಮೇಲೆ ಮಿಥ್ಯಾಪವಾದ ಹೊರಿಸಿದ್ದಕ್ಕಾಗಿ ಭಯಭೀತನಾದಂಥ, ಆತಂಕಿತನಾದಂಥ ನನ್ನ ತಂದೆ ನನ್ನನ್ನ ಕೃಷ್ಣನಿಗೆ ಮದುವೆ ಮಾಡಿಕೊಟ್ಬಿಟ್ಟ. ಅದಕ್ಕಾಗಿ ಆತ ತಾನು ಬೇರೆಯವರಿಗೆ ಕೊಟ್ಟಂತ ಒಂದು ಮಾತನ್ನು ಮುರಿದ. ಪ್ರಕೃತಿಗೆ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದ ನನ್ನನ್ನ. ತಂದೆ ಮಾಡಿಕೊಡ್ತಾನೆ ಮತ್ತೆ ಇನ್ನೇನ್ ಮಾಡೋದು ಅಂತ ನಾನು ಸುಮ್ಮನೆ ಇದ್ದೆ. ಇದು ಹಾಗಿಲ್ಲ, ಸುಮ್ಮನೆ ಹೇಳಿದೆ ಅಷ್ಟೇ. ವಾಗ್ದಾನ ಮಾಡಿದ್ದ, ಆದ್ರೆ ಆ ಸಮಂತಕಮಣಿಯನ್ನ ಮತ್ತು ನನ್ನನ್ನು ಎರಡನ್ನೂ ಕೂಡ ಕೃಷ್ಣನ ಪಾದಕಮಣಿಗಳಿಗೆ ಅರ್ಪಿಸಿಬಿಟ್ಟ. ಹೀಗೆ ಯದುಕುಲಾವತಂಸನ ಅಂತ ಕೃಷ್ಣನ ಜೊತೆಗೆ ನನ್ನ ವಿವಾಹ ಆಯಿತು ಅಂದ್ರು ಅವಳು. ಆ ವಿವಾಹದ ವರ್ಣನೆಗಳೇನಿದೆ, ಅವು ಆ ಕೃಷ್ಣನ ವಿವಾಹದ ವರ್ಣನೆಗಳು ಅದು ಎಷ್ಟು ಸಾರಿ ಕೇಳಿದ್ರು ಕೇಳುವವರಿಗೆ, ವೈಶಂಪಾಯನಾದಿಗಳಿಗೆ, ಶುಕಾದಿಗಳಿಗೆ ಬೇಸರ ಬರೆಸುವಂತ ಸಂಗತಿ ಅಲ್ಲ. ನಮ್ಮಂತವರಿಗೂ ಕೇಳುವವರಿಗೆ ಮತ್ತು ಹೇಳುವವರಿಗೆ ಅದೇನು ಬೇಸರ ಬರೆಸುವಂತ ಸಂಗತಿ ಅಲ್ಲ. ಮೊನ್ನೆ ಒಂದ್ಸರಿ ಕೂತ್ಕೊಂಡಾಗ ನಮ್ಮ ಆತ್ಮೀಯ ರೂಪ ಜೊತೆ ಮಾತಾಡ್ತಾ ಕೂತ್ಕೊಂಡಾಗ ಈಗ ಅನಿಸ್ತಾ, ಈಗ ನಮ್ಮಲ್ಲಿ ಯಾರ್ದಾದ್ರೂ ಒಬ್ರದ್ದು ವಿವಾಹವೋ ಒಬ್ರದ್ದು ಉಪನಯನವೋ ಅದನ್ನ ನಾವು ನೀವೇನಾದ್ರೂ ಒಂದು ಚಿತ್ರೀಕರಣ ಮಾಡಿದ್ರೆ ಅದನ್ನ ಎಷ್ಟು ಸರಿ ನೋಡ್ಬೋದು ನೀವು? ಒಂದ್ ಸರಿ ನೋಡ್ಬೋದು, ಎರಡು ಸರಿ ನೋಡ್ಬೋದು. ಒಂದು 20 ವರ್ಷದ ಹಿಂದೆ ಆಗಿದ್ದಂತ ನಿಮ್ದೇ ವಿವಾಹ ಚಿತ್ರೀಕರಣವನ್ನು ಇವತ್ತೇ ನಿಮ್ಮ ಎದುರು ಕೂರ್ಸಿ ತೋರಿಸಿ ಶುರು ಮಾಡಿದ್ರೆ ತೆಗೆದು ಹಾಕಿ ಮೊದಲು ಅದನ್ನು ಸಾಕಾಗಿರೋದು ನಿಂತು ಇನ್ನು ಮುಂದಿನ ನೋಡೋಣ ಅಂತೀರಿ. ಇದು ನಮ್ಮ ಸಂಗತಿಗಳೇನಿದೆ, ನಮ್ಮ ಉಪನಯನ ಇರ್ಬೋದು, ನಮ್ಮ ವಿವಾಹ ಇರ್ಬೋದು, ಅದನ್ನ ಬೇರೆಯವ್ರಿಗಿಲ್ಲೇ ಸಾಕು ನಿಲ್ಲಿಸಿದ್ರೆ ಅದನ್ನ ಅಂತೀವಿ. ಆದ್ರೆ ಕಥೆ ಏನಾರ ನಿಮ್ಮ ಮನೆಯಲ್ಲಿ ಯಾರು ಹೇಳಿ ಶುರು ಮಾಡಿದ್ರೆ ನಿಲ್ಲಿಸಿದ್ರೆ ಅದೇನಾಗೋಗಿಲ್ಲ, ಆಗೋಯ್ತು, ಮುಂದೆ ಬೇರೆ ನೋಡೋಣ ಅಂತೀರಿ. ಆದ್ರೆ ಅವುಗಳಂತೆ ಇವು ನಮಗೆ ಮನಸ್ಸಿಗೆ ಬೇಸರ ಬರೆಸುವಂತಹ, ಮನಸ್ಸಿಗೆ ವಿರಸವನ್ನು ಮೂಡಿಸುವಂತಹ ಸಂಗತಿಗಳಲ್ಲ, ನಿತ್ಯ ನೂತನವಾದದ್ದು. ಅದಕ್ಕಾಗಿ ಜಾಂಬವತಿ ಹೇಳಿದ್ಲು, ನನ್ನ ತಂದೆ ಕರಡಿಗಳ ರಾಜನ ಅಂತ ಜಾಂಬವಂತನಿಗೆ ಈ ಕೃಷ್ಣನೇ, ರಾಮನೇ ಇಲ್ಲಿ ಕೃಷ್ಣನ ರೂಪದಿಂದ ಬಂದಿದ್ದಾನೆ ಅಂತ ಗೊತ್ತಿರಲಿಲ್ಲ. 27 ದಿವಸ ಎಡಬಿಡದೆ ಯುದ್ಧ ಮಾಡಿಬಿಟ್ರು ಇಬ್ರು. ಕೊನೆಗೆ ಶ್ರೀರಾಮಚಂದ್ರನೇ ಈ ಕೃಷ್ಣ ರೂಪದಿಂದ ಬಂದಿದ್ದಾನೆ ಅಂತ ತಿಳ್ಕೊಂಡು ಆತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಸಮಂತಕಮಣಿಯನ್ನು ಮತ್ತು ನನ್ನನ್ನು ಆತನಿಗೆ ಕೊಟ್ಟು ಬಿಟ್ಟೆ. ನನ್ನ ತಂದೆ ಕೊಟ್ಟು ಬಿಟ್ಟ. ಹೀಗೆ ನಾನು ಆ ಕೃಷ್ಣನಿಗೆ ದಾಸಿಯಾದೆ ಎಂಬುದಾಗಿ ಹೇಳ್ಕೊಂಡವಳು. ದೊಡ್ಡವ ಮತ್ತು ವಯಸ್ಸಿನಿಂದ ದೊಡ್ಡವನು ಮತ್ತು ಸತ್ಯಭಾಮೆಯನ್ನು ಮದುವೆ ಯೋಗ್ಯತೆ ಇಲ್ಲದೆ ಇದ್ದವನು ಅವನು. ಆದ್ರೆ ಅವ ಏನೋ ಕೇಳ್ಕೊಂಡಿದ್ದ, ಅವ್ರವ್ರಿಗೆ ಸ್ನೇಹ ಇದ್ದಿರ್ಬೇಕು, ಅವನಿಗೆ ಗೊತ್ತು ಬೇಕಲ್ಲ. ಈಗ ಸತ್ಯಭಾಮೆ ತಂದೆ ಅಂತ ಸತ್ರಾಜಿತನಿಗೆ ನಾನು ಹುಟ್ಟಿದಂಥ ಮಗಳು ಯಾರು? ಈಗ ಲಕ್ಷ್ಮೀದೇವಿಯ ಅವತಾರಭೂತವಾದವಳು, ಸಾಕ್ಷಾತ್ ಭೂದೇವಿಗೆ ಲಕ್ಷ್ಮೀದೇವಿಯ ಮತ್ತೊಂದು ರೂಪ ಅಂತ ಭೂರೂಪವೇ ಲಕ್ಷ್ಮೀ ರೂಪ, ಈ ಸತ್ಯಭಾಮ ರೂಪದಿಂದ ಹುಟ್ಟಿದಂತ ಅವ್ರಿಗೆ ಗೊತ್ತಿರ್ಬೇಕು. ಅದು ಗೊತ್ತಿರಲಿಲ್ಲ. ಮತ್ತು ನೀವು ಹೇಳಿದಂತೆ ಆ ವಯಸ್ಸಿನ ಅಂತರವು ಬಹಳ ಇತ್ತು. ಆ ಕ್ರೂರನಿಗೆ ಬಹಳ ಅಂತರ ಇತ್ತು. ಯಾಕಂದ್ರೆ ಕೃಷ್ಣನೇ ವಸುದೇವನನ್ನ ಚಿಕ್ಕಪ್ಪ ಅಂತ ಸಂಬೋಧನೆ ಮಾಡಿದ್ದು ಒಂದು ಘಟನೆ ಹಿಂದೆ ನೆನಪಿದೆ ನನಗೆ. ಹಾಗೆ ಕೃಷ್ಣನಿಗೆ ಒಂದು ಚಿಕ್ಕಪ್ಪನಿದ್ದಾಗ ಆ ಸತ್ಯಭಾಮಗೆ ಅವನು ಅಜ್ಜನೇ ಆಗಿದ್ದಿರ್ಬೇಕು, ಅಜ್ಜನ ವಯಸ್ಸಿನ ಆ ತಲೆಮಾರು. ಹಾಗಾಗಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಇಡೀ ಮಹಾಭಾರತದಲ್ಲಿ ನಾವು ನೋಡೋದಾದ್ರೆ
ಅಂತ ವಿಲಕ್ಷಣವಾದಂಥ ಘಟನೆಗಳು ಎಷ್ಟೋ ಕಡೆ ನೋಡ್ತೀವಿ. ಸ್ವಯಂ ಅರ್ಜುನನೇ 50 ವರ್ಷದವನಾಗಿದ್ದ ಸುಭದ್ರನ ಮದುವೆ ಆಗುವಾಗ. ಸುಭದ್ರೆಗೆ ಎಷ್ಟಿದ್ದಿರ್ಬೇಕಾವಾಗ? ಬಹಳ ವಿಳಂಬ ಏನು ಆಗಿರ್ಲಿಕ್ಕಿಲ್ಲ ಅವಳು ಮದುವೆ ಆಗುವಾಗ. ಇದು ಅರ್ಜುನನ ಕಥೆ ಆಯ್ತು. ಮತ್ತೆ ಪ್ರದ್ಯುಮ್ನ, ಸಾಂಬ ಮತ್ತು ಗದ ಇವ್ರು 3 ಜನ ಮದುವೆ ಮಾಡ್ಕೊಂಡ್ರಲ್ಲ ವಜ್ರನಾಭನ ಪುರಿಗೆ ಹೋಗಿ, ಆ ಪ್ರಭಾವತಿ, ಚಂದ್ರವತಿ ಮತ್ತು ಗುಣವತಿಯರನ್ನ. ಪ್ರದ್ಯುಮ್ನ ಮತ್ತು ಸಾಂಬ ಇವರಿಬ್ರು ಕೂಡ ಸಮಕಕ್ಷೆಯವರು, ಒಂದೇ ತಲೆಮಾರಿನವರು, ಕೃಷ್ಣನ ಮಕ್ಕಳು. ಗದ ಕೃಷ್ಣನ ತಲೆಮಾರಿನವನು. ಆ 3 ಜನ ಸಹೋದರಿಯರು ಸಮಾನ ತಲೆಮಾರಿನವರ ಪತ್ನಿಯರಾಗೋದು ಹೋಗಲಿ, ಹಿಂದಿನ ತಲೆಮಾರಿನವ್ರಿಗೆ ಪತ್ನಿ ಆಗಿಬಿಟ್ರು. ಹಾಗಾಗಿ ಅವರಿಗೆ ಒಂದು ಸುದೀರ್ಘವಾದಂಥ ವಯಸ್ಸಿನ ಶಿಕ್ಷಣ ಅವಾಗ ಇದ್ದಿರ್ಲಿಕ್ಕಿಲ್ಲ. ಮತ್ತೊಂದು ಏನಂದ್ರೆ ಅಂತ ಶಕ್ತಿ ಅವ್ರಿಗಿತ್ತು. ಈಗ ಅರ್ಜುನ ಸುಭದ್ರೆಯನ್ನು ಮದುವೆ ಆಗೋ ಘಟನೆ ಹೇಳ್ತೇನೆ, ಅದು ಬಿಡಿ. ಉತ್ತರೆಯನ್ನು ಮದುವೆ ಆಗೋ ಪ್ರಸಂಗ ಬಂದಿತ್ತು ಅರ್ಜುನನಿಗೆ. ವಿರಾಟ ರಾಜ ಉತ್ತರೆಯನ್ನ ಅರ್ಜುನನಿಗೆ ಮದುವೆ ಮಾಡಿಕೊಡ್ಲಿಕ್ಕೆ ಹೊರಟಿದ್ದ. ಅರ್ಜುನ ಅಂದ, ನಾನೀಗ ಮುದುಕಾಗಿದ್ದೇನೆ, ನನ್ನ ಮಗನ ಸಲುವಾಗಿ ನಿನ್ನ ಮಗಳನ್ನು ತಗೋತೀನಿ ಅಂದ. ಅಂತ ಒಂದು ವಿಚಿತ್ರವಾದ ಪ್ರಸಂಗ ಮಹಾಭಾರತದಲ್ಲಿದೆ. ನಾಟ್ಯಶಾಸ್ತ್ರವನ್ನ ನಾನು ಕಲಿಸಿದೆ, ಹಾಗಾಗಿ ಅವಳು ನನಗೆ ಶಿಷ್ಯರ ಸಮಾನರು, ಮಗಳ ಸಮಾನರು, ಅವಳು ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ಅಂದಿದ್ದ. ಹಾಗಾಗಿ ಅಂತ ಅವ್ನು ಕೊಡ್ಲಿಕ್ಕಂತೂ ತಯಾರಾಗಿದ್ನಲ್ಲ ಅಪ್ಪ. ಹಾಗಾಗಿ ನೀವು ಹೇಳಿದ ಮುಂಚೆ ನಿರ್ಬಂಧ ಇರಲಿಲ್ಲ ಏನೋ, ಇದ್ದಿರ್ಬೇಕು. ಜಾಂಬವತಿ ಅವರ ಸ್ವರೂಪ, ಅವರ ಶಕ್ತಿ ಇತ್ಯಾದಿಗಳನ್ನೇ. ಅದಕ್ಕಾಗಿ ಸುಭದ್ರಾಹರಣ ಪ್ರಸಂಗದಲ್ಲಿ ಅರ್ಜುನನ ಬಗ್ಗೆ ಹೇಳ್ತಾರೆ. ಅರ್ಜುನನಿಗೆ 50 ವರ್ಷದ ಸಮೀಪ ಬಂದಿತ್ತು, ಆದರೂ ಆತ ಸುಂದರನಾಗಿದ್ದ, ಆಮೇಲೆ ಪರಾಕ್ರಮಿಯಾಗಿದ್ದ, ಸರ್ವಜ್ಞನಾಗಿದ್ದ. ಇಂಥ ಗುಣಲಕ್ಷಣ ಉಳ್ಳಂಥ ಯತಿಯನ್ನು ಇಲ್ಲಿ ಇಡಬೇಡ್ರಿ ಅಂತ ಕೃಷ್ಣ ಹೇಳಿದ. ಈ ಯತಿ ಏನಾರ ಕಿತಾಪತಿ ಮಾಡಿ ಇಟ್ಬಿಟ್ಟಾನು, ಇಲ್ಲಿ ಇಡಬೇಡ್ರಿ ಅಂತ ಹೇಳಿ. ಆದ್ರೆ ಬಲರಾಮ ಯತಿಗಳ ಬಗ್ಗೆ ಹಾಗೆಲ್ಲ ಸಂಶಯ ಪಡ್ತೀವಲ್ಲ, ನೀವು ಹಂಗಿದೆ ಅಂತ ಉಳಿದವರೆಲ್ಲ ಹಂಗೆ ಇರ್ತಾರೇನೋ ಅಂದಿದ್ದೆ. ಅಲ್ಲಿ ಹಂಗೇನು ಅಲ್ಲಿಲ್ಲ, ಹಾಸ್ಯಕ್ಕಾಗಿ ಹೇಳಿದೆ ಅಷ್ಟೇ. ಯತಿ ಬಗ್ಗೆ ಸಂದೇಹ ಪಡಬೇಡ, ಅವನು ಸರ್ವಜ್ಞ, ನಮ್ಮ ಮುದ್ದಿನ ಸಂಖ್ಯೆ ಅಂತ ಸುಭದ್ರೆ ಆತನ ಸೇವೆ ಮಾಡಲಿ ಅಂತ ಹೇಳಿ ಬಿಟ್ಟು ಹೋಗ್ಬಿಟ್ಟ ಬಲರಾಮ. ಕೃಷ್ಣನ ಸಂಕಲ್ಪ ಏನಿತ್ತು ಆ ಥರ ಆಗಿ ಹೋಯ್ತು ಕೊನೆಗೆ. ಹೀಗೆ ಜಾಂಬವತಿಯ ಕಥೆ ಆದ ಬಳಿಕ ಕಾಲಿಂದಿ ಹೇಳಿದ್ಲು. ಕಾಲಿಂದಿ ಯಮುನಾ ನದಿಯ ತಂಗಿ. ಭಗವಂತನ ಚರಣ ಕಮಲಗಳನ್ನು ಸ್ಪರ್ಶ ಮಾಡಬೇಕು, ಆತನ ಚರಣದಾಸಿ ಆಗಬೇಕು ಅಂತ ನಾನು ದೊಡ್ಡ ತಪಸ್ಸನ್ನು ಹಿಡಿದು ಬಿಟ್ಟಿದ್ದೆ. ಆಗ ಸಮಸ್ತ ಪ್ರಾಣಿಗಳಲ್ಲೂ ಇರುವಂತಹ ಅಂತರಾತ್ಮನವಂತ ಕೃಷ್ಣನಿಗೆ ಅದು ತಿಳಿತು. ತನ್ನ ಸ್ನೇಹಿತನವಂತ ಅರ್ಜುನನ ಜೊತೆಗೆ ಯಮುನಾ ನದಿಗೆ ಆತ ಬಂದು ನನ್ನನ್ನು ಸ್ವೀಕಾರ ಮಾಡಿದ. ಇವತ್ತು ನಾನು ಆತನ ಮನೆಯ ಕಸ ಗುಡಿಸುವ ದಾಸಿಯಾಗಿದ್ದೇನೆ, ಆನಂದ ತುಂಬಿರಲಾಗಿದ್ದೇನೆ ಅಂದ್ಲವಳು. ಸಖ್ಯ ಉಪೇತ್ಯ ಅಗೃಹೀತ್ ಪಾಣಿಂ ಯೋಹಂ ತದ್ಗೃಹ ಮಾರ್ಜನಿ. ಕಸ ಬಳಿಯುವಂತ ದಾಸಿಯಾಗಿದ್ದೇನೆ, ಅದರಲ್ಲೇ ಸಂತೋಷವನ್ನು ಕಳ್ಕೊಂಡಿದ್ದೇನೆ ಅಂದ್ರವಳು. ಅದು ಕಾಲಿಂದಿಯ ಕಥೆ ಆಯಿತು. ಮಿತ್ರವಿಂದೆಯ ಕಥೆಯ ಪ್ರಕಾರ ಅವಳು ಹೇಳಿದ್ದು, ದ್ರೌಪದಿ, ನನ್ನ ಸಹೋದರರು ನನ್ನ ಸ್ವಯಂವರವನ್ನು ಏರ್ಪಡಿಸಿದ್ರು. ನನ್ನ ಸಹೋದರರಿಗೆ ಕೃಷ್ಣನಿಗೆ ನನ್ನನ್ನು ಕೊಡುವಂತ ಅಪೇಕ್ಷೆ ಇರಲಿಲ್ಲ, ಕೃಷ್ಣನಿಗೆ ಅವರು ಆಹ್ವಾನನೂ ಕೊಟ್ಟಿರಲಿಲ್ಲ ಆ ಕಾರಣಕ್ಕಾಗಿ. ಆದರೆ ನಾನು ಆತನನ್ನು ಪ್ರೇಮಿಸಿದ ಸಂಗತಿ ಅವನಿಗೆ ಗೊತ್ತಿದ್ದರಿಂದ ಆತ ಸ್ವಯಂವರಕ್ಕೆ ಆಗಮಿಸಿದ. ಸಿಂಹ ನಾಯಿಗಳನ್ನು ಓಡಿಸಿ ಸಂಹರಿಸುವಂತೆ ಆ ರಾಜಕುಮಾರನನ್ನು ಓಡಿಸಿ ನನ್ನ ಸಹೋದರರನ್ನು ಪರಾಜಿತರನ್ನಾಗಿ ಮಾಡಿ ನನ್ನನ್ನು ದ್ವಾರಕಾನಗರಕ್ಕೆ ಕರ್ಕೊಂಡು ಹೋಗಿ ವಿವಾಹ ಮಾಡಿದ. ಈಗಿನಂತೆ ಪ್ರತಿ ಜನ್ಮದಲ್ಲಿ ಕೂಡ ಭಗವಂತನ ಪಾದಗಳನ್ನು ತೊಳೆಯುವಂತ ಸೇವೆ ನನಗೆ ಸಿಗಲಿ, ಅದು ನನ್ನ ಜೀವಮಾನದ ಆಶೆ ಆಗಿದೆ ಎಂದವಳು. ತಸ್ಯಾಸ್ತು ಮೇ ಅನುಭವ ಅಂಗ್ರ್ಯವನೇ ಜನತ್ವಂ. ಅಂಗ್ರಿಯನೇ ಪಾದಗಳ ಪೂಜೆ. ಆ ಪೂಜೆ ಮಾಡುವಂಥ ಸೇವಕಿಯಾಗುವ ಭಾಗ್ಯ ನನಗೆ ಯಾವತ್ತೂ ಸಿಗಲಿ ಅಂತ ಕೇಳ್ಕೊಂಡ್ಲಾಕಿ ಮಿತ್ರವಿಂದೆ. ಆ ಮಿತ್ರವಿಂದೆಯ ಬಳಿಕ ಇರುವಂಥದ್ದು ಸತ್ಯ ಅಥವಾ ನೀರ. ಹಿಂದೆ ಅವಳು ರಾಧೆ ಆಗಿದ್ಲು, ಅವಳ ಕಥೆ. ಅವಳು ಹೇಳಿದ್ಲು, ಪಾಂಚಾಲ ರಾಜಕುಮಾರಿ, ನನ್ನ ಅಪ್ಪ ನನ್ನನ್ನು ಮದುವೆ ಮಾಡಿಕೊಳ್ಳಿಕ್ಕೆ ಒಂದು ಕಠಿಣವಾದಂತಹ ಷರತ್ತಿನ ಒಡ್ಡು ಬಿಟ್ಟಿದ್ದ. ಅದೇನೆಂದ್ರೆ, ಭಯಂಕರವಾದಂತಹ 7 ಹೋರಿಗಳನ್ನು ಸಿದ್ಧಪಡಿಸಿಟ್ಬಿಟ್ಟಿದ್ದ. ನನ್ನನ್ನು ಮದುವೆ ಆಗುವವರು ಆ 7 ಹೋರಿಗಳನ್ನು ಹಿಡಿದು ಪಳಗಿಸಿ ಬಂಧಿಸಬೇಕಾಗಿತ್ತು. ಅಂಥವ್ರಿಗೆ ಮಾತ್ರ ನನ್ನನ್ನು ಮದುವೆ ಮಾಡಿಕೊಡ್ತೀನಿ ಅಂತ ನನ್ನ ತಂದೆ ಇಂಥ ಒಂದು ಷರತ್ತನ್ನು ಒಡ್ಡಿದ್ದ. ಅನೇಕ ಜನ ರಾಜಕುಮಾರರು ನನ್ನನ್ನು ಮದುವೆ ಆಗೋದಕ್ಕಂತೂ ಬಂದು ಕೈಕಾಲು ಮುರ್ಕೊಂಡಿದ್ರು, ಚಿನ್ನ ವಿಚ್ಛಿನ್ನಗೊಂಡಿದ್ರು. ಆದರೆ ಕೃಷ್ಣ ಅಲ್ಲಿಗೆ ಬಂದು ಆ 7 ಹೋರಿಗಳನ್ನ ಮೇಕೆ ಮರಿಗಳನ್ನು ಕಟ್ಟಿ ಹಾಕುವಂತೆ ಕಟ್ಟಿ ಹಾಕಿದ. ಮುಂದೆ ನನ್ನನ್ನ ಚತುರಂಗ ಬಲ ಸಮೇತನಾಗಿ ಕರ್ಕೊಂಡು ಹೋಗಿ ದ್ವಾರಕಾನಗರದಲ್ಲಿ ಆತ ಮದುವೆ ಆದ. ಮಾರ್ಗ ಮಧ್ಯದಲ್ಲಿ ಆತನಿಗೆ ಹಲವಾರು ಜನ ರಾಜಕುಮಾರರು ಉಪಟಳ ಕೊಟ್ಟರು. ಅವರೆಲ್ಲರನ್ನೂ ಆತ ಪರಾಜಿತಗೊಳಿಸಿದ.
ಜನ್ಮ ಜನ್ಮದಲ್ಲೂ ಅವನ ಸೇವೆ ಮಾಡುವಂತ ಸೌಭಾಗ್ಯ ನನಗೂ ಸಿಗಲಿ ಅಂತ ಕೇಳ್ಕೊಂಡ್ಲು ಅವಳು. ಆಮೇಲೆ ಭದ್ರಾ ಹೇಳಿದ್ದು, ಕೃಷ್ಣನಿಗೆ ಮೊದಲಿಂದು ಸೋದರ ಮಾವನ ಮಗನೇ, ಅವನೇನು ಬೇರೆಯವನಲ್ಲ. ಅವನು ಚಿರಪರಿಚಿತ ಆಗಿದ್ದರಿಂದ ನನ್ನ ಮನಸ್ಸು ಆತನಲ್ಲಿ ಅನುರಕ್ತಾಗಿತ್ತು. ಇದನ್ನು ತಿಳಿದಂತ ನನ್ನ ತಂದೆ ಆ ಕೃಷ್ಣನನ್ನು ಅಲ್ಲಿಗೆ ಕರೆಸಿ ಮದುವೆ ಮಾಡಿಕೊಟ್ಟ. ಪಿತಾಮೇ ಮಾತುಲೇಯಾಯ ಸ್ವಯಂ ಆಹೂಯ ದತ್ತವಾನ್, ತಾನೇ ಕರೆಸಿಕೊಟ್ಟ. ಅದರಿಂದ ಆತ ಅವನಿಗೆ ಪುಣ್ಯ ಹೆಚ್ಚು. ಕರೆಸಿ ಕೊಡಲಾರ್ದವ್ರು ಕೆಲವರು ಬೇರೆ ಜನ ರಾಜಕುಮಾರರಿದ್ರು. ಕೃಷ್ಣ ತನ್ನ ಪತ್ನಿಯರನ್ನ ಆದವರನ್ನ ತಾನು ಅಪಹಾರ ಮಾಡ್ಕೊಂಡು ಹೋಗಿ ಮದುವೆ ಆದ್ರೆ ತಾವಾಗ ಕೊಟ್ಟಿದ್ದು ಅವ್ನು ಸ್ವಲ್ಪ ಪುಣ್ಯ ಹೆಚ್ಚು ಬರ್ತಿತ್ತು. ಅಪಹಾರ ಮಾಡ್ಕೊಂಡು ಹೋದ ಸ್ವಲ್ಪ ಪುಣ್ಯ ಕಡಿಮೆ ಮಾಡ್ಕೊಂಡ್ರು ಅಷ್ಟೇ ಅವರೆಲ್ಲ. ಕೃಷ್ಣಾಯ ಚಿತ್ತಾಂ ಅಕ್ಷೌಹಿಣ್ಯ ಸಖೀಜನೈಹಿ. 1000 ಜನ ದಾಸಿಯರೊಡನೆ ನನ್ನನ್ನ ಕೃಷ್ಣನ ಪಾದಾರವಿಂದರಲ್ಲಿ ಅರ್ಪಣೆ ಮಾಡಿದ. ನನ್ನ ಕರ್ಮಾನುಸಾರವಾಗಿ ನಾನು ಎಲ್ಲೇ ಜನ್ಮ ತಾಳಲಿ, ಆದ್ರೆ ನನ್ನ ಪ್ರಿಯತಮನಂತಹ ಕೃಷ್ಣನ ಪಾದಾರವಿಂದಗಳ ಸೇವೆ ನನಗೆ ಯಾವತ್ತೂ ಸಿಗ್ತಾ ಇರಲಿ. ಅಸ್ಯಮೇ ಪಾದ ಸಂಸ್ಪರ್ಶ ಭವೇ ಜನ್ಮನಿ ಕರ್ಮಭಿ ಧಾಮ್ಯಮಾನಾಯ ಏನ ತಕ್ಷೇಯ ಆತ್ಮನಃ. ಕರ್ಮಾನುಸಾರವಾಗಿ ನಾನು ಎಲ್ಲೋ ಹುಟ್ಟಬಹುದು, ಆದ್ರೆ ಈ ಸೇವೆ ಮಾತ್ರ ತಪ್ಪದೇ ಇರಲಿ, ಇದು ನನ್ನ ಪ್ರಾರ್ಥನೆ ಅಂತ ಕೇಳ್ಕೊಂಡ್ಳು ಅವಳು ಭದ್ರೆ. ಅದಾದ್ಮೇಲೆ ಕೃಷ್ಣ ಲಕ್ಷಣ ಅವಳು ತನ್ನ ಕಥೆಯನ್ನ ವಿಸ್ತಾರವಾಗಿ ಹೇಳಿದ್ದು. ಕೃಷ್ಣ ಹುಟ್ಟಿದ್ದು ಬೆಳೆದದ್ದು ಆತನ ಪರಮಾದ್ಭುತವಾದಂತಹ ಲೀಲಾ ಪ್ರಸಂಗ ಇದೆಲ್ಲವನ್ನು ಕೂಡ ಮಹರ್ಷಿಗಳಾದಂತಹ ನಾರದರ ಮೂಲಕ ನಾನು ಕೇಳಿ ನನ್ನ ಮನಸ್ಸು ಆತನಲ್ಲೇ ಲೀನವಾಗಿ ಹೋಗಿತ್ತು. ಮಹಾದೇವಿಯಾದಂತಹ ಲಕ್ಷ್ಮೀದೇವಿಯು ಕೂಡ ಉಳಿದೆಲ್ಲ ಲೋಕಪಾಲಕರನ್ನು ಕಡೆಗಣಿಸಿ ಕೃಷ್ಣನ ಮದುವೆಯಾಗಿದ್ದಲ್ಲ, ಅದು ನನಗೆ ಗೊತ್ತಿತ್ತು ನಾರದರ ಮುಖಾಂತರ. ಹಾಗಾಗಿ ಆ ಕೃಷ್ಣನನ್ನ ನಾನು ಪ್ರೇಮಿಸಿದ್ದೆ. ನನ್ನ ಈ ಸಂಗತಿ ನನ್ನ ತಂದೆಯಾದಂತಹ ಬೃಹತ್ ಸೇನ ನನಗೆ ಗೊತ್ತಿತ್ತು. ಅವಳು ಕೂಡ ಕೃಷ್ಣನಿಗೆ ಸೋದರ ಮಾವನ ಮಗಳೇ. ನನ್ನ ತಂದೆನೂ ಕೂಡ ಅರ್ಜುನನಿಗೆ ಯಾವ ತರ ಒಂದು ಷರತ್ತಿತ್ತಲ್ಲ, ಅಂತ ಒಂದು ಷರತ್ತನ್ನು ನನ್ನ ಮದುವೆಗೂ ಕೂಡ ಒಡ್ಡಿದ್ಲು. ಅವಳು ಹೇಳಿದ್ಲು, ದ್ರೌಪದಿ ನಿನ್ನ ಮದುವೆಗೆ ಷರತ್ತಿತ್ತಲ್ಲ, ಹಾಗೆ ನನ್ನ ಮದುವೆಗೂ ಕೂಡ ಒಂದು ಅದ್ಭುತವಾದ ಷರತ್ತಿತ್ತು. ಅದೆಲ್ಲರಿಗೂ ನಿಮಗೆ ಗೊತ್ತಿದ್ದೆ, ಗೊತ್ತಿಲ್ಲದೆ ಇದ್ದವ್ರು ಯಾರಾದ್ರೆ ಅಂತ ಕೇಳಿ ಅವಳೇ ಹೇಳಿಲ್ಲ. ಅದು ಮತ್ತೆ ವಿವರವಾಗಿ ಹೇಳಿದ್ರಿಂದ ಹೇಳ್ಬೇಕಷ್ಟೇ. ನಿನ್ನನ್ನು ಅರ್ಜುನನಿಗೆ ಮದುವೆ ಮಾಡಿಕೊಡುವಾಗ ಅಭೇದ್ಯವಾದಂತಹ ಮತ್ಸ್ಯಯಂತ್ರವನ್ನ ಸ್ಥಾಪನೆ ಮಾಡಿದ್ರಲ್ಲ, ಹಾಗೆ ನನ್ನ ತಂದೆಯೂ ಕೂಡ ಕೃಷ್ಣನಿಗೆ ಮಾತ್ರ ಸಾಧ್ಯವಾಗುವಂತ ಒಂದು ಮತ್ಸ್ಯಯಂತ್ರವನ್ನು ಸ್ಥಾಪನೆ ಮಾಡಿದ್ದ. ದ್ರುಪದ ಸಿದ್ಧಗೊಳಿಸಿದಂತಹ ಮತ್ಸ್ಯಯಂತ್ರಕ್ಕೂ ನನ್ನ ತಂದೆ ಸಿದ್ಧಗೊಳಿಸಿದಂತಹ ಮತ್ಸ್ಯಯಂತ್ರಕ್ಕೂ ವ್ಯತ್ಯಾಸ ದೊಡ್ಡದಿತ್ತು. ನಿನ್ನ ತಂದೆ ಅಸಿದ್ಧಗೊಳಿಸಿದಂತ ಮತ್ಸ್ಯಯಂತ್ರ ಏನಿತ್ತು ಅದು ಹೊರಗಡೆಯಿಂದ ಮರೆಯಾಗಿತ್ತು, ಹೊರಗಡೆಯಿಂದ ಒಳಗಿನ ಗುರಿ ಕಾಣ್ತಿರ್ಲಿಲ್ಲ. ಸ್ತಂಭದ ಬುಡದಿಂದ ನೋಡಿದ್ರೆ ಮೇಲಿನ ಗುರಿ ಕಾಣ್ತಾ ಇತ್ತು, ಹಾಗಾಗಿ ಸ್ವಲ್ಪ ಸುಲಭ ಇತ್ತು. ಅದು ನಮ್ಮಂತವ್ರಿಗೆ ಆಗದೆ ಇರ್ಬೋದು, ಆದ್ರೆ ಮಹಾ ಬಿಲ್ಲಾಳಿಗಳಿಗೆ ಅದು ಸಾಧ್ಯವಾಗಿತ್ತು. ಆದ್ರೆ ನನ್ನನ್ನ ಮದುವೆ ಮಾಡಿಕೊಡೋದಕ್ಕಾಗಿ ಸ್ಥಾಪನೆ ಮಾಡಿದ ಮತ್ಸ್ಯಯಂತ್ರ ಏನಿತ್ತು ಹೊರಗಿಂದಲೂ ಮರೆಯಾಗಿತ್ತು, ಕೆಳಗಿಂದಲೂ ಮರೆಯಾಗಿತ್ತು. ಅದನ್ನು ಭೇದಿಸುವುದು ಮತ್ತಷ್ಟು ಕಷ್ಟವಾಗಿತ್ತು. ಆದ್ರೆ ಅದು ನೋಡೋದ್ರಲ್ಲಿ ಹಾಗೆ ಗುರಿಯನ್ನ ಅಂದ್ರೆ ಕೆಳಗಿನ ನೀರಿನಲ್ಲಿ ಮಾತ್ರ ಆ ಗುರಿ ಕಾಣುವಂತಿತ್ತು. ಅರ್ಜುನನ ಪ್ರಸಂಗದಲ್ಲಿ ಕೂಡ ನೀರಿನಲ್ಲಿ ಅದರ ಪ್ರತಿಬಿಂಬವನ್ನು ನೋಡೇ ಬಿಡಬೇಕಾಗಿತ್ತು, ಆದ್ರೂ ಬುಡದಿಂದ ನೋಡಿದಾಗ ಕಾಣುವಂತಿತ್ತು. ಇದು ಅಲ್ಲಿಯೂ ಕಾಣುವಂತಿರ್ಲಿಲ್ಲ. ಬಾಣ ಕೆಳಗಿಂದ ಮೇಲೆ ಹೋಗಿ ಮೇಲಿಂದ ಕೆಳಗೆ ಬರುವಾಗ ಆ ಮತ್ಸ್ಯವನ್ನು ಭೇದನೆ ಮಾಡಬೇಕಾಗಿತ್ತು. ತಾತ್ಪರ್ಯದಲ್ಲಿ ಹಿಂದೆ ಹೇಳಿದ್ದೆ ಅದನ್ನು. ಅರ್ಜುನ ಪ್ರಸಂಗದಲ್ಲಿ ಬಾಣ ಕೆಳಗಿನಿಂದ ಮೇಲ್ಮುಖವಾಗಿ ಹೋಗುವಾಗ ಮತ್ಸ್ಯವನ್ನು ಭೇದನೆ ಮಾಡಬೇಕಾಗಿತ್ತು. ಕೃಷ್ಣನ ಪ್ರಸಂಗದಲ್ಲಿ ಬಾಣ ಮೇಲ್ಮುಖವಾಗಿ ಹೋಗಿ ಕೆಳಗೆ ಮತ್ತೆ ಕೆಳಮುಖವಾಗಿ ಬರುವಾಗ ಮತ್ಸ್ಯಗಳನ್ನು ಭೇದನೆ ಮಾಡಬೇಕಾಗಿತ್ತು. ಇಂಥ ಒಂದು ವಿಶಿಷ್ಟವಾದಂತಹ ಲಕ್ಷ್ಯ ಅಲ್ಲಿತ್ತು. ನನ್ನ ಸಮಾಚಾರ ತಿಳಿದ ಕೂಡಲೇ 1000 ಜನ ರಾಜರು ಅಲ್ಲಿಗೆ ಬಂದ್ರು. ತಮ್ಮ ಪುರೋಹಿತರನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ದವ್ರು, ಮದುವೆ ಆಗೇ ಬರ್ತದೆ ಇನ್ನೇನು ಅಂತ ಹೇಳಿ. ಯಥಾವಿಧಿಯಾಗಿ ನನ್ನ ತಂದೆ ಆದವನು ಅವರಿಗೆ ಸತ್ಕಾರ ಮಾಡಿದ. ಒಬ್ಬೊಬ್ಬರು ಧನುರ್ಬಾಣಗಳನ್ನು ಎತ್ತಲಿಕ್ಕೆ ಪ್ರಯತ್ನ ಪಟ್ಟರು. ಕೆಲವರಿಗೆ ಧನುಸ್ಸನ್ನೇ ಎತ್ತಲಿಕ್ಕಾಗಲಿಲ್ಲ, ಕೆಲವರಿಗೆ ಆ ಧನುಸ್ಸನ್ನು ಎತ್ತಿದ್ರು ಕೂಡ ಹಗ್ಗವನ್ನು ಕಟ್ಟಲಿಕ್ಕಾಗಲಿಲ್ಲ, ಮತ್ತೊಬ್ಬರಿಗೆ ಬಾಣವನ್ನು ಹೂಡ್ಲಿಕ್ಕಾಗಲಿಲ್ಲ. ಕಷ್ಟಪಟ್ಟು ಮತ್ತೊಬ್ಬರು ಬಾಣವನ್ನು ಹೂಡಿದ್ರು, ಕೆಳಗೆ ಬಿದ್ದು ಹೋದ್ರು. ಮಹಾ ಧನುರ್ಧಾರಿಗಳಾದಂತಹ ಜರಾಸಂಧ, ಶಿಶುಪಾಲ, ಅಂಬಾಷ್ಟ ನರೇಶ, ಭೀಮಸೇನ, ದುರ್ಯೋಧನ, ಕರ್ಣ ಇವರೆಲ್ಲರೂ ಕೂಡ ಎದೆ ಏರಿಸಿದ್ರು. ಆದ್ರೆ ಬಾಣ ಹೂಡ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಭೀಮಸೇನ ಹೆಸರು ಇಲ್ಲಿದೆ, ಆದ್ರೆ ತಾತ್ಪರ್ಯದಂತೆ ಹಿಂದೆ ಹೇಳಿದ್ದೆ, ಭೀಮ ಅಲ್ಲಿ ಹೋಗ್ಲೇ ಇಲ್ಲ ಅಂತೇಳಿ ಹಿಂದೆ ಹೇಳಿದ್ದೆ. ಆದ್ರೆ ಎದೆ ಏರಿಸಿದ್ರು ಕೂಡ ಲಕ್ಷ್ಯವೇ ಕಾಣಿಸಲಿಲ್ಲ ಅವ್ರು ಯಾರಿಗೂ ಕೂಡ. ಇದಂತ ಅದ್ಭುತವಾಗಿತ್ತದು. ಅವರು ಪ್ರಯೋಗ ಮಾಡಿದಂತ ಬಾಣ ಲಕ್ಷ್ಯವನ್ನ ಮುಟ್ಟಿಕೊಂಡು ಹೋಗ್ಲಿಲ್ಲ. ನಿನ್ನ ಪ್ರಿಯತಮನಾದಂಥ ಅರ್ಜುನನು ಕೂಡ ದೊಡ್ಡ ಪರಾಕ್ರಮಿ ಆಗಿದ್ದಿರಬಹುದು, ಆತ ಪ್ರಯೋಗ ಮಾಡಿದ ಲಕ್ಷ್ಯದ ಸಮೀಪಕ್ಕೆ ಹೋಯಿತು ಹೊರತು ಲಕ್ಷ್ಯವನ್ನು ಭೇದಿಸಲಿಲ್ಲ. ಅದು ತಾತ್ಪರ್ಯ ಏನ್ ಹೇಳ್ತದೆ ಅಂದ್ರೆ, ಅರ್ಜುನ ದೊಡ್ಡ ಬಿಲ್ಲಾಳಾಗಿದ್ರು ಕೂಡ ಸುಮ್ಮನೆ ತನ್ನ ಪರಾಕ್ರಮಕ್ಕೆ ಕಳಂಕ ಬರಬಾರದು ಅಂತ ಅಲ್ಲಿ ಹೋಗಿದ್ದ.
ಕೃಷ್ಣನ ಮದುವೆ ಆಗಬೇಕಾದಂತಹ ಕನ್ಯಾ ಅವಳು. ನಾನು ಅದಕ್ಕಾಗಿ ಪ್ರಯತ್ನ ಮಾಡಬಾರದು ಅಂತ ಗೊತ್ತಿದ್ರು ಕೂಡ ಇಲ್ಲಿ ಕುಲಕ್ಕೆ ಕಲಂಕ ಬರಬಾರದು, ತನ್ನ ಪರಾಕ್ರಮಕ್ಕೆ ಕಲಂಕ ಬರಬಾರದು ಅಂತ ಹೋಗಿದ್ದ. ಅಲಕ್ಷ್ಯ ಚಿತ್ತನಾಗಿ ಎಲ್ಲೋ ನೋಡ್ತಾ ಬಾಣವನ್ನು ಪ್ರಯೋಗ ಮಾಡಿದ ಅಂತ ಹೇಳಿ ತಾತ್ಪರ್ಯ ನಿರ್ಣಯ. ಹೀಗೆಲ್ಲ ಆದ ಕೂಡಲೇ ಅವರೆಲ್ಲ ಹೊರಟು ಹೋಗ್ಬಿಟ್ರು. ಇನ್ನೇನು ಈ ಹುಡುಗಿನ ಮದುವೆ ಆಗೋದು ಹೇಗೆ ಸಾಧ್ಯ ಅಂತೇಳಿ ಎಲ್ಲ ಹೊರಟು ಹೋಗ್ಬಿಟ್ರು. ಆಗ ಕೃಷ್ಣ ಅಲ್ಲಿಗೆ ಬಂದ. ಅನಾಯಾಸವಾಗಿ ಆ ನೀರಿನ ಕುಂಭದಲ್ಲಿ ಲಕ್ಷ್ಯವನ್ನು ನೋಡಿ ಬಾಣ ಪ್ರಯೋಗ ಮಾಡಿ ಅದನ್ನು ಹೊಡೆದು ಹಾಕಿದ. ಆ ಸಂದರ್ಭದಲ್ಲಿ ಅತ್ಯಂತ ಶುಭಕರವಾದಂತಹ ಅಭಿಜಿನ್ ಮುಹೂರ್ತ ಇತ್ತು ಅಂತ ಹೇಳ್ತದೆ. ದೇವದುಂದುಗಳು ಮೊಳಗಿರುವು. ಹೀಗೆ ಕೃಷ್ಣ ನನ್ನನ್ನು ಗೆದ್ದುಕೊಂಡ. ಆ ಸಂದರ್ಭದಲ್ಲಿ ನಾನು ಸ್ವಯಂವರ ಮಂಟಪವನ್ನು ಪ್ರವೇಶ ಮಾಡಿದೆ. ನಡೆದು ಹೋಗ್ತಿದ್ದಾಗ ನನ್ನ ಕಾಲಿಗೆ ತೋರಿಸಿದಂಥ ಗೆಜ್ಜೆಗಳು ಜನ ಶಬ್ದ ಮಾಡ್ತಾ ಇದ್ವು. ಕೃಷ್ಣನಿಗೆ ನಾನು ಮಾಲಾರ್ಪಣೆ ಮಾಡಿ ಆತನ ಪಕ್ಕದಲ್ಲಿ ನಿಂತ್ಕೊಂಡೆ. ಎಲ್ಲರೂ ಕೂಡ ಕೃಷ್ಣನ ಆ ಲೀಲೆಗಳನ್ನ ಅದ್ಭುತವಾದಂತಹ ರೀತಿಯಿಂದ ಗಾನ ಮಾಡಿದರು. ಉಳಿದ ರಾಜರು ಇದನ್ನು ಸಹಿಸದೆ ಕೃಷ್ಣನ ಮೇಲೆ ಯುದ್ಧ ಮಾಡಿದರು. ಆಗ ಕೂಡಲೇ ಕೃಷ್ಣ ತನ್ನ ರಥದಲ್ಲಿ ನನ್ನನ್ನು ಕೂಡಿಸ್ಕೊಂಡು ಅವರೆಲ್ಲರಿಗೂ ಕೂಡ ಸಂಹಾರ ಮಾಡಿದ, ಅವರನ್ನು ಹೊಡೆದು ಓಡಿಸಿದ. ಹಲವಾರು ರಾಜರು ತಮ್ಮ ಪ್ರಾಣಗಳನ್ನು ತೊರೆದು, ಕೆಲವರು ಕೈಗಳನ್ನು ಕಳ್ಕೊಂಡು, ಕೆಲವರು ಕಾಲುಗಳನ್ನು ಮುರಿದುಕೊಂಡ್ರು. ಕೃಷ್ಣನನ್ನು ನಾನು ಮದುವೆ ಆಗಿದ್ದನ್ನು ನೋಡಿ, ಕೃಷ್ಣನಿಗೆ ನಾನು ಹೋಗಿ ತಲುಪಿದ್ದನ್ನು ನೋಡಿ ನನ್ನ ತಂದೆ ತಾಯಿಗಳು ಕೂಡ ಬಹಳ ಸಂತೋಷಪಟ್ಟರು. ದೊಡ್ಡ ಪ್ರಮಾಣದ ವರದಕ್ಷಿಣೆಯನ್ನ ಪಾರಿತೋಷಿಕವಾಗಿ ನನ್ನ ತಂದೆ ಆ ಕೃಷ್ಣನಿಗೆ ಕೊಟ್ಟ. ಕೃಷ್ಣ ಪರಿಪೂರ್ಣ ಕಾಮ ಪಾಂಚಾಲಿ, ಅವನಿಗೆ ಏನ್ ಬೇಕಾಗಿದೆ ಹಾಗಿದ್ರೂ ಕೂಡ ನನ್ನ ತಂದೆ ಎಲ್ಲವನ್ನು ಕೂಡ ಆತನಿಗೆ ಅರ್ಪಣೆ ಮಾಡಿದ. ಅವಳಂದು ಆ ಲಕ್ಷಣ, ಹಿಂದಿನ ಜನ್ಮದಲ್ಲಿ ನಾನೇನೋ ದೊಡ್ಡ ತಪಸ್ಸನ್ನು ಏನಾದರೂ ಮಾಡಿರಬೇಕು. ಆ ದೊಡ್ಡ ತಪಸ್ಸು ಮಾಡಿದ್ದರಿಂದ ನಾನು ಆ ತಪಸ್ಸಿನ ಫಲವಾಗಿ ಇವತ್ತು ಕೃಷ್ಣನನ್ನು ಪಡ್ಕೊಂಡಿರ್ಬೇಕು. ಹೀಗೆ ಆ ಲಕ್ಷಣನು ಕೂಡ ತನ್ನ ಮದುವೆ ಆದಂತಹ ಘಟನೆಯನ್ನ ಆ ಕೃಷ್ಣನಿಗೆ ವರ್ಣನೆ ಮಾಡಿದ್ಲು. ಹೀಗೆ ಕೃಷ್ಣನ ಅಷ್ಟಮಹಿಷಿಯರು ಆ ದ್ರೌಪದಿಯು ಕೇಳಿದಂತೆ ತಮ್ಮ ತಮ್ಮ ವಿವಾಹದ ರೋಚಕ ಕಥೆಗಳನ್ನ ಆತನ ಮುಂದೆ ವರ್ಣನೆ ಮಾಡಿದ್ಲು. ಅದಲ್ಲದೆ ಆ 16,100 ಜನ ಸ್ತ್ರೀಯರು ಕೂಡ ಅಲ್ಲಿದ್ದರು. ಅವರು ಕೂಡ ತಮ್ಮ ಅವ್ರನ್ನ ಪ್ರತ್ಯೇಕ ಕಥೆ ಏನಿರಲಿಲ್ಲ. ಯಾಕಂದ್ರೆ ಎಲ್ಲರನ್ನೂ ಒಂದೇ ದಿವಸ ಅನೇಕ ರೂಪಗಳನ್ನು ತಾಳಿ ಒಂದೇ ಮುಹೂರ್ತದಲ್ಲಿ ಕೃಷ್ಣ ಮದುವೆ ಆಗಿದ್ದ ಅಂತಿದೆ. ಹಾಗಾಗಿ ಅವರೆಲ್ಲರ ಪರವಾಗಿ ಒಬ್ಬಳು ರೋಹಿಣಿ ಎಂಬಾಕೆ ಒಬ್ಬಾಕೆ ಕೃಷ್ಣ ತಮ್ಮನ್ನೆಲ್ಲರನ್ನು ಮದುವೆಯಾಗಿದ್ದ ಘಟನೆಯನ್ನ ದ್ರೌಪದಿಗೆ ಬಿತ್ತರಿಸಿದಳು ಅಂತ ಈ ಭಾಗವತದ ವ್ಯಾಖ್ಯಾನ ತಿಳಿಸ್ತದೆ. ಈ ವ್ಯಾಖ್ಯಾನಕಾರರಿಗೆ ರೋಹಿಣಿ ಅಂತ ಭಾಗವತದಲ್ಲಿ ಬಂದಿರೋ ಶಬ್ದ ಯಾರನ್ನು ಹೇಳ್ತದೆ ಅಂತ ಗೊತ್ತಾಗಿಲ್ಲ. ವಾಸ್ತವಿಕವಾಗಿ ಜಾಂಬವತಿಯನ್ನು ಹೇಳುವಂಥದ್ದು. ಜಾಂಬವತಿಗೆ ರೋಹಿಣಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದವರು ಆಚಾರ್ಯ ಮಧ್ವರು ಒಬ್ಬರೇ. ಇವ್ಯಾರು ಅದನ್ನು ತಗೊಂಡಿಲ್ಲ. ಆದ್ರಿಂದ ರೋಹಿಣಿಯಿಂದ 16,108ರಲ್ಲಿ ಒಬ್ಬರು ಇದ್ದಿರಬೇಕು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ತೊಂದರೆ ಇಲ್ಲ. ಅಲ್ಲಿ ದ್ರೌಪದಿ ಜೊತೆಗೆ ಮಾತುಕತೆ ಕೂತಂತ ಹೆಣ್ಮಕ್ಳಲ್ಲಿ 16,100 ಜನ ಸ್ತ್ರೀಯರು ಸೇರಿದ್ದಿರ್ಬೇಕು. ಈ 8 ಜನರು ಆದ ಬಳಿಕ ಅವರು ಎಲ್ಲ ಹೇಳಿರ್ಬೇಕು. ಹೇಳಿದ್ರು ಅಂತ ತಿಳ್ಕೊಂಡ್ರೆ ಅದರಿಂದ ಏನು ತೊಂದರೆ ಇಲ್ಲ. ಕಥೆಯ ಸೌಂದರ್ಯಕ್ಕೆ ಅದು ಪೂರಕವೇ. ಇದಲ್ಲದೆ ಆ ನಂದಗೋಕುಲದಲ್ಲಿ ವೃಂದಾವನದಲ್ಲಿ ಎಲ್ಲ ಕಾತ್ಯಾಯನಿ ವ್ರತ ಮಾಡಿದಂಥ ಸ್ತ್ರೀಯರಿದ್ರಲ್ಲ, ಅವರನ್ನು ಕೃಷ್ಣ ಮದುವೆ ಆಗಿದ್ನಲ್ಲ, ಅವರು ತಮ್ಮ ಕಥೆ ಹೇಳ್ಕೊಂಡಿರ್ಬೇಕು. ಎಲ್ಲವನ್ನೂ ಭಾಗವತ ಆಚಾರ್ಯರು ವಿವರವಾಗಿ ವರ್ಣನೆ ಮಾಡಿರೋದಿಲ್ಲ. ಅದನ್ನು ಹಾಗೆ ನಾವು ತಿಳ್ಕೊಳ್ಬೇಕಷ್ಟೇ. ಇದೇ ಭಾಗವತದಲ್ಲಿ ಆಗಿದೆ. 16,100 ಜನ ಪತ್ನಿಯರು ಕೂಡ ತಾವು ಕೃಷ್ಣ ತಮ್ಮನ್ನು ಮದುವೆ ಆಗಿದ್ದಂತಹ ಘಟನೆಯನ್ನು ಅವರು ವಿವರಣೆ ಮಾಡಿದರು. ನರಕಾಸುರನ ಸಂಹಾರ ಇತ್ಯಾದಿಗಳನ್ನು ಹೇಳಿದರು ಅಂತ ಭಾಗವತನು ಹೇಳ್ತದೆ. ಸಾಧ್ವಿ ದ್ರೌಪದಿ, ನಮಗೆ ಸಾಮ್ರಾಜ್ಯ ಬೇಕಾಗಿಲ್ಲ, ಚಕ್ರವರ್ತಿಯ ಸ್ಥಾನ ಬೇಕಾಗಿಲ್ಲ, ತ್ರೈಲೋಕ್ಯದ ಆಧಿಪತ್ಯ ಬೇಕಾಗಿಲ್ಲ, ಪರಬ್ರಹ್ಮನ ಪದವಿಯನ್ನು ಯಾರು ಕೊಡ್ತಾರೆ ಅಂದ್ರೆ ಅದೂ ಬೇಕಾಗಿಲ್ಲ. ಯಾವ ಕೃಷ್ಣನ ವಕ್ಷಸ್ಥಲ ಲಕ್ಷ್ಮೀದೇವಿಯ ವಕ್ಷಸ್ಥಲದ ಕುಂಕುಮದಿಂದ ಸುಗಂಧಿತವಾಗಿದೆಯೋ ಅಂತ ಕೃಷ್ಣನ ವಕ್ಷಸ್ಥಲದಲ್ಲಿರುವಂತಹ ಆ ಸುಗಂಧಿತವಾದಂತಹ ಕುಂಕುಮ ನಮ್ಮ ತಲೆಯ ಮೇಲೆ ಯಾವತ್ತೂ ಕೂಡ ಅಲಂಕಾರಪ್ರಾಯವಾಗಿರಲಿ. ಇಷ್ಟನ್ನೇ ನಾವು ಬಯಸ್ತೀವಿ. ರಜಸ್ತ್ರಯೋ ಯದ್ವಾಂಚಂತಿ ಪುಲಿಂಜ ತೃಣವೀರುಧ ಗಾವ ಚಾರಯುತ ಗೋಪಾ ಪಾದಸ್ಪರ್ಶಂ ಮಹಾತ್ಮನಃ. ಜಗತ್ತಿನ ಒಡೆಯನಾದಂಥ ಕೃಷ್ಣ ವೃಂದಾವನದಲ್ಲಿ ಹಸುಗಳನ್ನು ಮೇಯಿಸುವಾಗ ಆತನ ಕಾಲಿನ ಧೂಳಿನ ಸ್ಪರ್ಶವನ್ನು ಮಾಡಬೇಕು ಎಂಬುದಾಗಿ ಗೊಲ್ಲತಿಯರು ಮತ್ತು ಬೇಡತಿಯರು ಅಂದ್ರೆ ಆ ಹಳ್ಳಿಯ ಹುಡುಗಿರೆಲ್ಲರೂ ಕೂಡ ಬಯಸ್ತಾ ಇದ್ರು. ಅದಲ್ಲದೆ ಅವ್ರು ಬಯಸಿದ್ದೇನು ದೊಡ್ಡದಲ್ಲ, ಏನೂ ಜ್ಞಾನವಿಲ್ಲದಂಥ ಆ ಹುಲ್ಲು ಮೇಯಿಸಿದ್ದುವಂಥ ಪ್ರಾಣಿಗಳು ಕೂಡ ಕೃಷ್ಣನ ಪಾದಸ್ಪರ್ಶವನ್ನು ಬಯಸ್ತಾ ಇದ್ದವು. ಅದಲ್ಲದೆ ತೃಣವೀರುಧ, ಅಲ್ಲಿ ಬೆಳೆದಿದ್ದಂಥ ಹುಲ್ಲು ಬಳ್ಳಿ ಅವು ಕೂಡ
ಕೃಷ್ಣನ ಪಾದಸ್ಪರ್ಶ ಯಾವಾಗಾದ್ರೂ ನಮ್ಮ ಕಡೆ ಆಗಲಿ, ಒಮ್ಮೆ ನಮ್ಮ ಮೇಲೆ ಕೃಷ್ಣ ಓಡಾಡಲಿ ಎಂಬುದಾಗಿ ಬಯಸ್ತಾ ಇದ್ದವು. ಅಂಥ ಕೃಷ್ಣನ ದಿವ್ಯ ಪಾದಾರವಿಂದಗಳ ಧೂಳಿಯೂ ಕೂಡ ನಮ್ಮ ತಲೆಯ ಮೇಲೆ ಇರಲಿ ಎಂಬುದಾಗಿ ನಾವು ಸದಾಕಾಲದಲ್ಲಿ ಅಪೇಕ್ಷಿಸ್ತೀವಿ ಎಂಬುದಾಗಿ ಆ ಕೃಷ್ಣನ ಸಕಲ ಪತ್ನಿಯರು ಹೇಳಿದರು ಅನ್ನೋಲ್ಲಿಗೆ ಮಹಾಪುರಾಣವಾದಂತಹ ಪಾರಮಹಂಸ ಸಂಹಿತ ಆಗಿರುವಂತಹ ಭಾಗವತದ ದಶಮಸ್ಕಂದದ 83ನೇ ಅಧ್ಯಾಯ ಸಮಾಪ್ತವಾಗಿದೆ.